ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಹಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್. ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸ್ವಸ್ತಿಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರ್ವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಪ್ರಥಮ ಸ್ಕಂಧದಲ್ಲಿ ಬಂದಂಥ ಕೆಲವು ಸಂಗತಿಗಳನ್ನು ನಿನ್ನೆ ಅನುಸಂಧಾನ ಮಾಡ್ತಾ ಬಂದ್ವಿ. ಪರೀಕ್ಷಿತ್ ರಾಜ ಕಲಿ ನಿಗ್ರಹ ಮಾಡಿದ ಕಥೆ, ತಪಸ್ಸು, ಶೌಚ, ದಯಾ, ಸತ್ಯ ಅನ್ನೋ 4 ಪಾದದಲ್ಲಿ ಧರ್ಮ ಇರ್ತದೆ. ಅಧರ್ಮಾಂಗಗಳಿಂದ ಧರ್ಮಾಂಗ ನಾಶ ಹೇಗೆ ಮಾಡ್ತಾನೆ ಕಲಿ, ನಾವದನ್ನು ಎದುರಿಸಬೇಕು. ಪರೀಕ್ಷಿತ ಅಂಥ ಕಲಿಯನ್ನು ನಿಗ್ರಹಿಸಿದ. ಅದಕ್ಕೂ ಒಂದು ಕಾರಣ ಇರಬೇಕಲ್ಲ. ಇಷ್ಟು ಕ್ರೂರನಾದ ಕಲಿಯನ್ನು ಎಂಥೆಂಥ ದೇವತೆಗಳನ್ನು ಕೂಡ ತನ್ನ ಪ್ರಭಾವದಿಂದ ಮಣಿಸ್ತಾನೆ ಅಂತಿದೆ. ಕಲಿಯ ಪ್ರವೇಶ ಆಯಿತು ಅಂದರೆ ಎಂಥ ಧರ್ಮರಾಜನೂ ಕೂಡ ಅಧರ್ಮ ಮಾಡೋ ಹಾಗಾಗಿಬಿಡ್ತದಂತೆ. ಯುಧಿಷ್ಠಿರ ಯಮಧರ್ಮನ ಅವತಾರ. ದಾಳದ ಆಟಕ್ಕೆ ಕರೆದಾಗ ನಾನು ಬರಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ ಅವನಿಗೆ. ಕೊನೆಗೆ ದಾಳದ ಆಟ ಆಡಿದ, ಎಲ್ಲ ಪಣಕ್ಕಿಟ್ಟ, ಸೋತ. ಸತ್ಯಕ್ಕೆ ಕಟ್ಟುಬಿದ್ದ. ಸತ್ಯಕ್ಕೆ ಕಟ್ಟುಬಿದ್ದು ಸೋತು ಕಾಡಿಗೆ ಬರಬೇಕಾಯಿತು. ಎಲ್ಲ ತನ್ನ ಬಂಧುಗಳನ್ನು, ತನ್ನ ತಮ್ಮಂದರನ್ನು ಕರ್ಕೊಂಡು ಅಂತ ಕಥೆ ಕೇಳ್ತೀವಿ. ಬೇರೆ ಬೇರೆಯವರೆಲ್ಲ ಮಹಾಭಾರತ ನೋಡಿದರು. ಧರ್ಮರಾಜನಿಗೆ ಈ ಸ್ಥಿತಿ ಬಂತಲ್ಲ ಅಂತ ಕೆಲವರು ಅನುಕಂಪ ತೋರಿದರು. ಕೆಲವರು ದುರ್ಯೋಧನ ಮಾಡಿದ್ದೇ ಸರಿ ಅಂತ ಹೇಳಿದರು. ಇನ್ನು ಕೆಲವರು ಇನ್ನೇನೇನೋ ಮಹಾಭಾರತದ ಬಗ್ಗೆ ಕಾಮೆಂಟ್ಗಳನ್ನು ಮಾಡಿದರು. ಮಧ್ವಾಚಾರ್ಯ ಮಾತ್ರ ಸತ್ಯವನ್ನು ಜಗತ್ತಿಗೆ ಕೊಟ್ಟರು. ಯಮಧರ್ಮರಾಜ ಎಷ್ಟು ಧರ್ಮನಿಷ್ಠ. ರಾಜಸೂಯ ಯಾಗ ಮಾಡಿದ್ದ. ಕೃಷ್ಣನಿಗೆ ಅಗ್ರ ಪೂಜೆ ಕೊಡಬೇಕು ಅಂತ ಕೃಷ್ಣನಿಗೆ ಅಗ್ರ ಪೂಜೆ ಸಲ್ಲಿಸಿದ್ದ. ಆದರೂ ಕೂಡ ಅವನಿಗೆ ಹೀಗೆ ಯಾಕಾಯ್ತಾ? ಆಗ ಆ ಯಾಗದೊಳಗೆ ಇಷ್ಟು ಶ್ರದ್ಧೆಯಿಂದ ಪಾಲ್ಗೊಂಡು ಮಾಡಿದ ಮೇಲೂ ಕೂಡ ಅವನಿಗೆ ಯಾಕೆ ಹೀಗಾಯಿತು? ಸೋಲು ಯಾಕೆ ಬಂತು? ಸೋಲು ಬರಲಿಕ್ಕೆ ಒಳಗಡೆಯಲ್ಲಾದಂಥ ಕಲಿಯ ಪ್ರಭಾವ ಅಂತ ಉತ್ತರ ಕೊಟ್ಟರು. ಕೆಲವರು ವಿಶ್ವಾಸ ಮಾಡಲ್ಲ ಈ ಉತ್ತರವನ್ನು. ನೀವೇನೋ ಹೇಳ್ಕೋತೀರಷ್ಟೇ ಕಲಿ ಪ್ರವೇಶ ಅಂತ ಅಂತಾರೆ. ಆದರೆ ಕಲಿಯ ಪ್ರಭಾವ ಎಷ್ಟಿರ್ತದೆ ಅಂತಂದಕ್ಕೆ ಧರ್ಮರಾಜನ ಒಂದು ಕಥೆ.
ಅವನು ಧರ್ಮಮೂರ್ತಿಯಾದರೂ ಕಲಿ ಅವನನ್ನು ಬಿಡಲಿಲ್ಲ ಅಂತಾರೆ ಭಗವತ್ಪಾದರು. ಬಲರಾಮ ಕೃಷ್ಣನಿಗೆ ಅಣ್ಣನಾಗಿ ಹುಟ್ಟಿದ, ಮೊದಲು ಲಕ್ಷ್ಮಣನಾಗಿ ಹುಟ್ಟಿದ್ದ ರಾಮನಾದಾಗ ಆಗಲೂ ರಾಮನ ಸೇವೆ ಮಾಡಿದ. ಅಣ್ಣನಾಗಿ ಹುಟ್ಟಿದ ದುರ್ಯೋಧನ ಪರ ವಹಿಸಿಬಿಟ್ಟ. ಏನೇ ಆಗಲಿ ಭೀಮಸೇನ ಮಾತ್ರ ಯುದ್ಧದಲ್ಲಿ ದುರ್ಯೋಧನನ್ನ ಯುದ್ಧ ನಿಯಮ ಮೀರೇ ಹೊಡೆದು ಬಿಟ್ಟ ಅಂತ ಕೃಷ್ಣನ ವಿರುದ್ಧ ವಾದ ಮಾಡಿದ್ನಂತೆ. ಸ್ಯಮಂತಕ ಮಣಿಯ ಸಂದರ್ಭದಲ್ಲಿ ಕೃಷ್ಣನ ವಿರುದ್ಧ ವಾದ ಮಾಡಿದ ಬಲರಾಮ. ಹೀಗೆ ಬಲರಾಮ ಅಣ್ಣನಾಗಿ ಹುಟ್ಟಿ ಕೃಷ್ಣ ಪರದೈವ ಅಂತ ಗೊತ್ತಿದ್ರೂ ಆ ಕೃಷ್ಣನ್ ವಿರೋಧ ಮಾಡಿದ ಸಂದರ್ಭಗಳನ್ನು ಮಹಾಭಾರತಗಳು ಉದಾಹರಿಸ್ತವೆ. ಯಾಕೆ? ಬಲರಾಮ ಶೇಷ. ಇಡೀ ಸಪ್ತದ್ವೀಪ ಸಪ್ತಸಾಗರಗಳನ್ನು ತನ್ನ ಹೆಡೆ ಮೇಲೆ ಸಾಸಿವೆ ಕಾಳು ಹೊತ್ತಾಗಿ ಹೊತ್ತಿದಾನಂತೆ. ಸಾಸಿವೆ ಕಾಳನ್ನು ಒಗ್ಗರಣೆ ಮಾಡುವಾಗ ಹಾಕ್ತಾರಲ್ಲ, ಸಾಸಿವೆ ಕಾಳು ಎಷ್ಟಿರ್ತದೆ? ಹಾಗೆ ಇಡೀ ಸಪ್ತದ್ವೀಪ ಸಪ್ತಸಾಗರದ ಭೂಮಂಡಲ ಶೇಷನ ಹೆಡೆ ಮೇಲೆ ಸಾಸಿವೆ ಕಾಳಿದ್ದ ಹಾಗಿದೆ ಅಂತ. ಅಷ್ಟು ಬಲಶಾಲಿ. ಭಗವಂತನನ್ನು ಹಾಸಿಗೆಯಾಗಿ ಸೇವೆ ಮಾಡ್ತಾನೆ. ಪರ್ಯಂಕ ಪದವೈದಿದೆಯೋ ಮಹದೇವ ಅಂತಾರೆ. 40 ಕಲ್ಪ ಸಮೀರನಲ್ಲಿ ಶಿಷ್ಯತ್ವ ವಹಿಸಿ ಅಖಿಳಾಗಮಾರ್ಥವ ಓದಿ ಜಲಧಿಯೊಳು. ಭಗವಂತನನ್ನು ಸೇವೆ ಮಾಡೋದರಲ್ಲಿ ಮುಂಚೂಣಿಯಲ್ಲಿರ್ತಾನೆ ಶೇಷ. ಆತ ಬಲರಾಮನಾದಾಗ ಶ್ರೀಕೃಷ್ಣನಿಗೆ ಸ್ಯಮಂತಕ ಮಣಿಯ ವಿಷಯದೊಳಗೆ ವಿರೋಧ ಮಾಡಿಬಿಟ್ಟ. ದುರ್ಯೋಧನ ಭೀಮನಿಂದ ಹತನಾದಾಗ ಕೃಷ್ಣನಿಗೆ ವಿರುದ್ಧವಾಗಿ ವಾದಿಸಿದ. ಏನೇ ಆಗಲಿ ಕೃಷ್ಣ, ಭೀಮ ಮಾಡಿದ್ಯಾಕೋ ದುರ್ಯೋಧನ ವಿಷಯದಲ್ಲಿ ನಂಗೆ ಸಮಾಧಾನ ಆಗಲಿಲ್ಲ ಅಂದ್ಬಿಟ್ಟ. ಬಲರಾಮನಂಥವನಿಗೆ ಯಾಕೆ ಹೀಗಾಯಿತು ಅಂತ ಮಹಾಭಾರತ ಹುಡುಕಿ ನೋಡಿದರೆ ಗೊತ್ತಾಗಲಿಲ್ಲ ಮೇಲ್ನೋಟಕ್ಕೆ. ಮಧ್ವಾಚಾರ್ಯ ಬರೆದರು, ಆ ಸಮಯದೊಳಗೆ ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದಾಗ ಒಂದು ಅಂಶದಿಂದ ಬಲರಾಮನೊಳಗೆ ಸೇರ್ಕೊಂಡಂತೆ. ಅವನಿಗೆ ಆ ಥರದ್ದೊಂದು ಶಕ್ತಿ ಇದೆ ದುರ್ಯೋಧನಿಗೆ, ಕಲಿಗೆ. ದುರ್ಯೋಧನ ಕಲಿ ಬೇರೆ ಅಲ್ಲ, ಯಾರಲ್ಲಿ ಬೇಕಾದರೂ ಒಂದು ಅಂಶದಿಂದ ಸೇರ್ಕೊಳ್ತಾನೆ. ಶೇಷನಂಥ ಶೇಷದೇವರೇ ಬಲರಾಮನಾದಾಗ ಒಳಗೆ ಸೇರಿಕೊಂಡು ಕೃಷ್ಣನ ವಿರುದ್ಧ ಕೆಲಸ ಮಾಡಿಸ್ತಾನೆ ಕಿತಾಪತಿ ಅಂದರೆ ಕಲಿಯ ಪ್ರಭಾವ ಎಷ್ಟಿರಬೇಕು ಯೋಚಿಸ್ರಿ. ಸರಿ, ಶಿವ, ಬಲರಾಮ, ಶೇಷ. ಶಿವ ದ್ರೋಣಾಚಾರ್ಯರ ಮಗನಾಗಿ ಹುಟ್ಟಿದ, ಅಶ್ವತ್ಥಾಮ ಅಂತ ಆದ. ಮುಂದಿನ ಕಲ್ಪದಲ್ಲಿ ವೇದವ್ಯಾಸ ಪದವಿಗೆ ಬರೋರೇ ಅವರು. ಆದರೆ ಶ್ರೀಕೃಷ್ಣನ ಇಚ್ಛೆಗೆ ವಿರುದ್ಧವಾಗಿ ಕೃಷ್ಣನ ವಿರುದ್ಧ, ಕೃಷ್ಣ ಭಕ್ತರಾದ ಪಾಂಡವರ ವಿರುದ್ಧ ಕೆಲಸ ಮಾಡಿಬಿಟ್ರು. ಪಾಂಡವರ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟರು. ಪಾಂಡವರ ಸಂತತಿ ಇಲ್ಲ ಅನ್ನಿಸ್ತೇನೆ ಅಂತ ಶಿಬಿರದೊಳಗೆ ರಾತ್ರೋರಾತ್ರಿ ನುಗ್ಗಿ ಕೊಚ್ಚಿ ಕೊಂದುಬಿಟ್ರು. ಇದು ಶಿವನ ಅವತಾರನಾದ ಅಶ್ವತ್ಥಾಮ ಮಾಡಿದ ಬೀಭತ್ಸ ಕೃತ್ಯ. ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನ ಮಾಡಿದ್ದ ಈ ಕೆಲಸ ಅಂದರೆ ಬೇರೆ ಮಾತು, ದುಶ್ಯಾಸನ ಮಾಡಿದ್ದ ಅಂದರೆ ಬೇರೆ ಮಾತು. ಆದರೆ ಮಹಾಭಾರತ ಹೇಳ್ತದೆ ಶಿವನ ಅವತಾರನಾದ ಅಶ್ವತ್ಥಾಮ ಈ ಕೆಲಸ ಮಾಡಿದ ಅಂತ ಹೇಳ್ಬಿಡ್ತದೆ. ಯಾಕೆ ಪತ್ತೆ ಹಚ್ಚಬೇಕಲ್ಲ, ಯಾಕೆ ಹೀಗೆ ಮಾಡಿದ? ಅಶ್ವತ್ಥಾಮ ಶಿವ ಅಂತ ಹೇಳ್ತೀರಿ, ಕೃಷ್ಣನ ವಿರುದ್ಧ ಯಾಕೆ ನಡ್ಕೊಂಡ? ದುರ್ಯೋಧನ ತೊಡೆ ಮುರ್ಕೊಂಡು ಬಿದ್ದಾಗ ಅಶ್ವತ್ಥಾಮ ಹೋಗಿದ್ರಂತೆ. ಯಾರು ಮಾತಾಡಿಸ್ಲಿಕ್ಕೆ ಬಂದಿರಲಿಲ್ಲ ದುರ್ಯೋಧನನ್ನ, ಅಶ್ವತ್ಥಾಮ ಹೋದ. ತೊಡೆ ಮುಡ್ಕೊಂಡು ಬಿದ್ದಿದ್ದಾನೆ, ಮಾತಾಡಿಸ್ಲಿಕ್ಕೆ ಅಂತ ಹೋಗಿದ್ದಾರೆ. ಅದೊಂದೇ ಕಾರಣ ಆಯಿತು. ಹೇಗಿದ್ದರೂ ಅಶ್ವತ್ಥಾಮ ಹತ್ರ ಬಂದು ಮಾತಾಡಿಸಿದ್ನಲ್ಲ, ನನ್ನ ಮೇಲೆ ಸ್ವಲ್ಪ ಅನುಕಂಪ ತೋರಿಸಿ ಅಂಥೇಳಿ ದುರ್ಯೋಧನ ಒಂದು ಅಂಶದಿಂದ ಅಶ್ವತ್ಥಾಮನಲ್ಲೇ ಸೇರಿಬಿಟ್ನಂತೆ. ಅದಕ್ಕೆ ಯಾರನ್ನಾದರೂ ಮಾತಾಡಿಸ್ಲಿಕ್ಕೆ ಹೋಗುವಾಗ ಸ್ವಲ್ಪ ಹುಷಾರಿರಬೇಕು. ಅವ್ರು ಹೇಗಿದ್ರು, ಅವ್ರು ಬಾಳಿದ ಬದುಕು ಹೇಗಿದೆ, ಅವ್ರ ಧರ್ಮದಿಂದನೋ ಅಧರ್ಮದಿಂದಲೋ ಒಂದು ಸ್ವಲ್ಪ ಯೋಚನೆ ಮಾಡಿ ಹೋಗ್ಬೇಕಾಗ್ತದೆ. ಯಾರನ್ನೋ ಮಾತಾಡಿಸ್ಲಿಕ್ಕೆ ಹೋಗೋಣ, ಒಂದು ಅಂಶ ನಮ್ಮೊಳಗೆ ಇಟ್ಟು ಕಳಿಸ್ತಾರೆ ಅವರು. ಎಲ್ಲರೂ ಹಾಗಿರ್ತಾರೆ ಅಂತಲ್ಲ, ಒಳ್ಳೆಯವರಿದ್ದರೆ ಒಳ್ಳೆಯದೇ ಆಗ್ತದೆ. ಒಳಗೊಂದು ರೂಪದಿಂದ ಸೇರಿಬಿಟ್ಟ.
ಸೇರಿದ್ದೇ ತಡ. ಶಿಬಿರ ನುಗ್ಗಿದ, ರಾತ್ರೋರಾತ್ರಿ ಆ ಉಪಪಾಂಡವರ ತಲೆ ಕತ್ತರಿಸಿದ. ತಲೆ ತಂದು ಪುನಃ ಕುರುಕ್ಷೇತ್ರದಲ್ಲಿ ದುರ್ಯೋಧನ ಇನ್ನೂ ಉಸಿರು ಬಿಟ್ಟಿರಲಿಲ್ಲ, ತೋರಿಸಿದ್ನಂತೆ, ನೋಡು ನಿನ್ನ ಆಸೆಯಂತೆ ಉಪಪಾಂಡವರ ತಲೆ ಕತ್ತರಿಸಿದ್ದೇನೆ ಅಂತ ತೋರಿಸ್ಬಿಟ್ಟ. ದೇವತೆಗಳು ಹೀಗೆಲ್ಲ ಮಾಡೋ ಕೆಲಸನ? ದೇವತೆಗಳ ಅವತಾರ ಅಂತ ಮಹಾಭಾರತದ ಕಥೆ ಹೇಳ್ತೀರಿ, ಹೀಗೆಲ್ಲ ಮಾಡೋದು ಸರಿ ಆಗ್ತದ ಅವರ ಘನತೆಗೆ ಅಂತ ಅನಿಸ್ತದೋ ಇಲ್ಲೋ? ಆದರೆ ಮಧ್ವಾಚಾರ್ಯ ಹೇಳ್ತಾರೆ, ದುರ್ಯೋಧನ ಕಲಿ, ಅವನು ಒಂದು ರೂಪದಿಂದ ಅಶ್ವತ್ಥಾಮನಲ್ಲಿ ಸೇರಿಬಿಟ್ಟ, ಇಂಥ ಕೃತ್ಯ ಮಾಡೋ ಹಾಗಾಯಿತು. ನಿನ್ನೆ ಕೇಳಿದ್ದು ಕಲಿ ನಿಗ್ರಹದ ಕಥೆ, ಇವಾಗ ಹೇಳ್ತಾ ಇರೋದು ಕಲಿಯ ಪ್ರಭಾವದ ಕಥೆ. ಧರ್ಮನಂಥವನು, ಶೇಷ ಬಲರಾಮನಂಥವನು, ಶಿವ ಅಶ್ವತ್ಥಾಮನಂಥವನು, ಸರಿ ಅವನಿಗಿಂತ ಕೆಳಗಿನ ದೇವತೆ ಇಂದ್ರ, ಪಾರಿಜಾತ ಕೃಷ್ಣ ಸತ್ಯಭಾಮಿಗೆ ಬೇಕು ಅಂತ ತಗೊಂಡು ಹೊರಟ. ಸರಿ, ಕೃಷ್ಣ ಯಾರು ಅಂತ ಗೊತ್ತಿಲ್ವೇ? ಕೃಷ್ಣ ಅವನ ಕೈಯಲ್ಲಿ ಆಗದ್ದನ್ನು ಕೃಷ್ಣ ಮಾಡಿದ್ದ. ಆಗ ಅದಿತಿ ದೇವಿ ಧರಿಸ್ತಾ ಇದ್ದಂಥ ಆಭರಣವನ್ನು ನರಕಾಸುರ ಕಳ್ತನ ಮಾಡಿದ್ದ. ನರಕನ ಜೊತೆ ಯುದ್ಧ ಮಾಡಿ ಆಭರಣ ತಂದು ಕೊಡೋ ಶಕ್ತಿ ಇಂದ್ರನಿಗಿರಲಿಲ್ಲ. ಅಮ್ಮ ಅಪೇಕ್ಷೆ ಪಟ್ಟಿದ್ಲು ಅದಿತಿ, ನನಗೆ ಆಭರಣ ಬೇಕು ಅಂತ, ವಜ್ರದ ಆಭರಣ. ಸರಿ, ಕೃಷ್ಣ ಹೋಗಿ ನರಕಾಸುರನನ್ನು ಕೊಂದು ಭೂಮಿ ಹತ್ರ ಇದ್ದಂಥ ನರಕ ತಂದಿಟ್ಟ ಆಭರಣ ತಗೊಂಡು ಅದಿತಿ ದೇವಿಗೆ ಕೊಡಬೇಕು ಅಂತ ಇಂದ್ರಲೋಕಕ್ಕೆ ಹೋದ. ಸರಿ, ಇಂದ್ರನ ಲೋಕಕ್ಕೆ ಹೋದರೆ ಇಂದ್ರ ಬಹಳ ಆದರ ಮಾಡಿದ, ಕೃಷ್ಣ ಅಂತೂ ನನ್ನ ಕೆಲಸ ಮಾಡಿಕೊಟ್ನಲ್ಲ ಅಂತ, ನಮ್ಮ ಅಮ್ಮನಿಗೆ ಕೊಡಬೇಕಿತ್ತು, ಕೃಷ್ಣ ತಂದ ಅಂತ ಹೇಳಿ ಅದಿತಿಗೆ ಆಭರಣ ಕೊಟ್ಟು ಸಂತೋಷಪಟ್ಟಿದ್ದಾನೆ. ಗೊತ್ತಿದೆ ಕೃಷ್ಣ ಯಾರು ಅಂತ. ಗರುಡನ ಮೇಲೆ ಏರಿ ಸತ್ಯಭಾಮೆಯನ್ನು ಕರ್ಕೊಂಡು ಕೃಷ್ಣ ಮತ್ತೆ ದ್ವಾರಕೆಗೆ ಬರುವಾಗ ಆಕಾಶದಲ್ಲಿ ಗರುಡ ಹಾರ್ತಿದ್ದಾನೆ. ಸತ್ಯಭಾಮೆ ನೋಡಿದ್ಲಂತೆ, ನಂದನವನದಲ್ಲಿ ಪಾರಿಜಾತ ಕಾಣ್ತವಳಿಗೆ. ಪಾಪ, ಆ ಹೂವಿನ ಸುಗಂಧ, ಆ ಹೂವಿನ ರೂಪ ಸತ್ಯಭಾಮೆಗೆ ಅದು ಬೇಕು ಅಂತ ಅನ್ನಿಸ್ತು. ಅದು ಬೇಕು ಅಂದ ಕೂಡಲೇ ಕೃಷ್ಣ ಅದನ್ನು ಕಿತ್ತಿದ, ತೊಗೊಂಡು ಬಂದ್ಬಿಟ್ಟ. ಕೆಲವೇ ಸಮಯ, ಬಹಳ ಸಮಯ ಕಳೆದಿಲ್ಲ, ಇಂದ್ರನಿಗೆ ಅಷ್ಟರಲ್ಲೇನೆ ಕೃಷ್ಣನ ಮೇಲೆ ಸಿಟ್ಟು ಬಂದ್ಬಿಡ್ತದೆ. ಅರೆ, ನನ್ನ ವನದಲ್ಲಿ ಬಂದು ನನ್ನ ವೃಕ್ಷವನ್ನು ಕಿತ್ಕೊಂಡು ಹೋಗ್ತೀಯಾ, ನೀನು ಮನುಷ್ಯ ಲೋಕದಿಂದ ಬಂದಾತ, ನೋಡ್ಕೋತೀನಿ ನಿನ್ನ ಒಂದು ಕೈ ಅಂತ ದೇವ ಸೈನ್ಯ ಕರೆಸಿ ಯುದ್ಧ ಮಾಡಲಿಕ್ಕೆ ಬಂದುಬಿಟ್ಟ ಅಂತ ಕಥೆ ಭಾಗವತದಲ್ಲಿ ಬರ್ತದೆ. ಈ ಕಥೆಯ ವಿಮರ್ಶೆ ಮಾಡಿದಾಗ ಏನು ಅನ್ನಿಸ್ತದೆ? ಇಂದ್ರ ಒಬ್ಬ ದೇವತೆ, ಪರದೈವನಾದ ಕೃಷ್ಣನ ಮಹಿಮೆ ಕಣ್ಣಾರೆ ಕಂಡಿದ್ದ, ನರಕನನ್ನು ಕೊಂದದ್ದು, ತನಗೆ ಉಪಕಾರ ಮಾಡಿದ್ದ, ತಮ್ಮ ಅಮ್ಮನಿಗೆ ವಜ್ರದ ಆಭರಣ ತಂದು ಕೊಟ್ಟಿದ್ದ ಅಂತ ಗೊತ್ತಿದೆ ಇಲ್ಲ ಅವನಿಗೆ. ಅಷ್ಟರಲ್ಲೇ ಯುದ್ಧ ಮಾಡಿದ, ಸೋತ. ಇಂದ್ರ ಸೋತ, ಕ್ಷಮೆ ಕೇಳ್ದ, ಅದು ಸರಿ. ಯುದ್ಧ ಮಾಡುವ ಬುದ್ಧಿ ಯಾಕೆ ಬಂತು ಕೃಷ್ಣನ ವಿರುದ್ಧ ಅಂತ ಪ್ರಶ್ನೆ. ಅದಕ್ಕೂ ಭಗವತ್ಪಾದರು ಹೇಳ್ತಾರೆ, ಒಳಗಡೆಯಲ್ಲಿ ಕಲಿ ಸೇರಿಕೊಂಡ, ಅಷ್ಟು ನಿಮಿಷದಲ್ಲಿ ಕಲಿ ಸೇರಿಕೊಂಡಿರ್ತಾನಂತೆ. ಇಂದ್ರನ ಕಥೆ. ಚಂದ್ರ, ಸೂರ್ಯ ಅಂದರೆ ಮೇಲಿನ ಕಕ್ಷೆಯಿಂದ ಇಟ್ಕೊಂಡು ತಾರತಮ್ಯದಲ್ಲಿ ಎಲ್ಲರ ಕಥೆಗಳನ್ನು ನೋಡ್ತಾ ಬರಬೇಕು. ಇದನ್ನೆಲ್ಲ ವಾದರಾಜರು ಸರಸಭಾರತಿ ವಿಲಾಸದಲ್ಲಿ ನಮಗೆ ಚಿಂತನೆ ಮಾಡಿಸ್ತಾರೆ. ಎಂಥೆಂಥ ದೇವತೆಗಳು ಭಗವಂತನ ವಿರೋಧ ಮಾಡಿದ್ದಾರೆ ನೋಡಿ, ಅದರ ಹಿಂದೆ ಇರುವ ಕಾರಣ ಕಲ್ಯಾವೇಶ ಅಂತಾರೆ. ಕಲಿ ಪ್ರವೇಶ ಮಾಡಿದ ಅಂದರೆ ದೊಡ್ಡ ಸ್ಥಾನದಲ್ಲಿರೋನು ದೇವರ ವಿರೋಧ ಮಾಡ್ತಾನೆ, ದೇವರ ಸಂಕಲ್ಪಕ್ಕೆ ವಿರುದ್ಧ ನಡ್ಕೊಳ್ತಾನೆ ಅಂತ ಆಗಿಬಿಡ್ತು. ಇಷ್ಟು ದೊಡ್ಡ ಕಲಿಯನ್ನು ಪರೀಕ್ಷಿತ ರಾಜ ನಿಗ್ರಹಿಸಿಬಿಟ್ಟ ಅಂದರೆ ಈ ಎಲ್ಲ ದೇವತೆಗಳಿಗಿಂತ ಇವನು ಭಾರಿ ಆದರ ನೋಡಿ. ಭಾಗವತ ಅನಾಲಿಸಿಸ್ ಮಾಡೋ ಪದ್ಧತಿ. ಇವ್ರ್ಯಾರಿಗೂ ಕಲಿ ಪ್ರವೇಶ ಆಗದೇ ಇರಲಿಲ್ಲ, ಆಯಿತು ಅಂತ ಹೇಳ್ತೀರಿ. ಇಂಥ ಕಲಿಯನ್ನು ಪರೀಕ್ಷಿತ ರಾಜ ನಿಗ್ರಹಿಸಿದ ಅಂತ ಭಾಗವತ ಕತೆ ಹೇಳ್ತು ಅಂದರೆ ಪರೀಕ್ಷಿತನಲ್ಲಿ ಆದರೂ ಆ ಶಕ್ತಿ ಹೇಗೆ ಬಂತು ಅಂತ ಪ್ರಶ್ನೆ. ಏನಾದರೂ ವಿಶೇಷ ಕಾರಣ ಇರಬೇಕು. ಕಾರಣ ವಿಶೇಷ ಇಲ್ಲದೆ ಇಂಥ ಸಾಮರ್ಥ್ಯ ಬರಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅದಕ್ಕೆ ಭಾಗವತ ಅದಕ್ಕೂ ಉತ್ತರ ಕೊಡ್ತದೆ. ಪರೀಕ್ಷಿತ ರಾಜನಿಗೆ ಇಷ್ಟು ಅಪಾರವಾದ ಕಲಿಯನ್ನೂ ನಿಗ್ರಹಿಸುವಂಥ ಶಕ್ತಿ ಯಾಕೆ ಬಂತು ಅಂದರೆ
ಭಗವಂತ ಕೃಷ್ಣ ಒಂದು ರೂಪದಲ್ಲಿ ಪರೀಕ್ಷಿತನೊಳಗೆ ಸನ್ನಿಹಿತನಾಗಿದ್ದಂತೆ. ಕಲಿಯನ್ನು ದಂಡಿಸ್ಲಿಕ್ಕಿರುವ ಶಕ್ತಿ ಇಬ್ಬರಿಗೆ ಅಂತ ಹೇಳ್ತಾರೆ ಭಗವತ್ಪಾದರು. ಕಲಿಯನ್ನು ಎಲ್ಲರೂ ದಂಡಿಸ್ಲಿಕ್ಕೆ ಶಕ್ತಿ ಇಲ್ಲ, ಇಬ್ಬರಿಗೆ ಅಂತ. ಒಂದು ಮುಖ್ಯ ಪ್ರಾಣನಿಗೆ, ಇನ್ನೊಂದು ಭಗವಂತ ನಾರಾಯಣನಿಗೆ. ಇನ್ಯಾರು ಕಲಿಯನ್ನು ನಿಗ್ರಹಿಸ್ಲಿಕ್ಕೆ ಆಗಲ್ಲಂತೆ. ಎಲ್ಲರೂ ಕಲಿ ಪರವಶರೇ ಒಂದರ್ಥದಲ್ಲಿ. ಮುಖ್ಯ ಪ್ರಾಣನಿಗೆ ಮಾತ್ರ ಕಲಿಯನ್ನು ಯುದ್ಧ ಮಾಡಲಿಕ್ಕೆ, ಕೊಲ್ಲಲಿಕ್ಕೆ, ತೊಡೆ ಮುರಿಲಿಕ್ಕೆ, ಎದುರಿಸಲಿಕ್ಕೆ, ಸೋಲಿಸಲಿಕ್ಕೆ ಎಲ್ಲ ಥರದ ಶಕ್ತಿ ಇರೋದು ಮುಖ್ಯ ಪ್ರಾಣನಿಗೆ. ಹಾಗಾಗಿ ಕಲಿ ಇಬ್ಬರಿಂದ ಸೋಲು ಅನುಭವಿಸಬಲ್ಲ. ಆದರೆ ಭಾಗವತ ಹೇಳ್ತು, ಇಂಥ ಕಲಿಯನ್ನು ನಿಗ್ರಹಿಸಿದ ಪರೀಕ್ಷಿತ ಅಂತ ಕಥೆ ಹೇಳಿಬಿಡ್ತು. ಹಾಗಾದರೆ ಇದನ್ನು ಚೆನ್ನಾಗಿ ಅರ್ಥಕೊಳ್ಬೇಕು ನಾವೀಗ. ಯಾಕೆ ಸಾಧ್ಯ ಆಯ್ತಿದೆಲ್ಲ ಅದನ್ನು ನಾವು ಚಿಂತನೆ ಮಾಡಬೇಕು. ಈ ರೀತಿ ಶಕ್ತಿ ಹೇಗೆ ಬಂತು ಅದನ್ನು ಅನುಸಂಧಾನ ಮಾಡಿಸ್ತಾರೆ. ಪರೀಕ್ಷಿತ್ ರಾಜ ಉತ್ತರೆ ಗರ್ಭದೊಳಗಿರುವಾಗಲೇ ಶ್ರೀಕೃಷ್ಣನ ದರ್ಶನ ಮಾಡಿದ್ದ ಅಂತಾರೆ. ಗರ್ಭದೊಳಗಿರುವಾಗ ಉತ್ತರೆ ಕೃಷ್ಣನ್ ಬೇಡ್ಕೊಂಡ್ಲು, ಬ್ರಹ್ಮಾಸ್ತ್ರ ಬರ್ತಿದೆ, ಸುಡ್ತದೆ ಇನ್ನದು, ಸುಟ್ಟು ಬಿಟ್ಟು ಪಾಂಡವರ ಸಂತತಿ ಇಲ್ಲ ಅನಿಸ್ಬಿಡ್ತದೆ, ಅದಕ್ಕೇನಾದರೂ ಉಪಾಯ ಮಾಡಬೇಕು. ಕೃಷ್ಣನನ್ನು ಶರಣು ಹೋದ್ಲು. ಹೇ ಕೃಷ್ಣ, ನೀನೇ ಏನಾದರೂ ಉಪಾಯ ಮಾಡು ಅಂತ. ಕೃಷ್ಣ ಏನು ಮಾಡಿದ? ಅಂಗುಷ್ಠದ ಪರಿಮಿತಿಯಷ್ಟು ಚಿಕ್ಕ ರೂಪ ತಗೊಂಡು ಉತ್ತರೆ ಗರ್ಭದಲ್ಲಿ ಪ್ರವೇಶ ಮಾಡಿದ. ಇಲ್ಲಿ ಕೊಡಿ. ಅಂಗುಷ್ಠದ ಪರಿಮಿತಿಯಷ್ಟು ಒಂದು ರೂಪವನ್ನು ಸ್ವೀಕಾರ ಮಾಡಿ ಉತ್ತರೆ ಗರ್ಭದಲ್ಲಿ ಪ್ರವೇಶ ಮಾಡಿದ. ಪ್ರವೇಶ ಮಾಡಿ ತನ್ನ ಅಸ್ತ್ರಗಳಿಂದಲೇ ಜುಗೋಪಕುಕ್ಷಿಂಗತಾತ್ತ ಚಕ್ರ ಮಾತುಶ್ಚ ಮೇಯ ಶರಣಂಗತಾಯಾ. ಆತ್ತ ಚಕ್ರ, ಆ ಕೈಯಲ್ಲಿ ಆಯುಧವನ್ನು ಹಿಡಿದು ಒಳಗಿದ್ದಂಥ ಮಗುವನ್ನು ಬ್ರಹ್ಮಾಸ್ತ್ರ ಬರದಂತೆ ತಡೆಗಟ್ಟಿದ ಅಂತ ಭಾಗವತ ಹೇಳ್ತದೆ. ನಾವು ನೀವು ಯಾರು ಗರ್ಭದಲ್ಲಿ ದೇವರ ದರ್ಶನ ಮಾಡಿದ್ವಿ ಅಂತಿಲ್ಲ. ನಾವು ಯಾರಾದರೂ ನಮ್ಮ ತಾಯಿ ಗರ್ಭದೊಳಗಿದ್ದಾಗ ದೇವರ ದರ್ಶನ ಮಾಡಿದ್ವಿ ಅಂತ ಕಥೆ ಕೇಳಿದೇವ? ಇತಿಹಾಸಗಳಲ್ಲೇ ಇದೊಂದು ಅದ್ಭುತವಾದ ಕಥೆ. ಅದಕ್ಕೆ ವ್ಯಾಸರು ಇದನ್ನು ಸೇರಿಸ್ತಾರೆ ಮೊದಲನೇ ಸ್ಕಂದದಲ್ಲಿ. ಗರ್ಭದೊಳಗೆ ಕೃಷ್ಣನ ದರ್ಶನ ಮಾಡಿದ್ದ ಅಂದ್ರೆ ಅವನ ಸುಕೃತ ಎಷ್ಟಿತ್ತು, ಅವನ ಅರ್ಹತೆ ಎಷ್ಟು ದೊಡ್ಡದಿತ್ತು. ಪಾಂಡವರ ಸಂತತಿಯಲ್ಲಿ ಒಬ್ಬನಾಗಿ ಬರಬೇಕಾದ್ರೆ ಅವನ ಅರ್ಹತೆ ಎಷ್ಟಿರಬೇಕು. ಭಗವಂತ ಅವನಿಗೆ ದರ್ಶನ ಮಾಡಿಸಿಬಿಟ್ಟ. ಅವನು ಗರ್ಭದಿಂದ ಹೊರಬಂದಾಗಲೂ ಕೃಷ್ಣನ ರೂಪ ಅದೇನು ನೋಡಿದ್ದ ಅದು ಯಾವಾಗಲೂ ಕಣ್ಣು ಮುಂದೆ ಬರ್ತಿತ್ತಂತವನಿಗೆ. ಅದಕ್ಕೆ ಅವನ ಹೆಸರು ಪರೀಕ್ಷಿತ್ ಅನ್ನೋದು ಅನ್ವರ್ಥಕ. ನಾಮಕರಣ ಮಾಡಿದ್ದ ಆತನಿಗೆ ವಿಷ್ಣುರಾತ ಅಂತ. ಧರ್ಮರಾಜ ನಾಮಕರಣ ಮಾಡಬೇಕಲ್ಲ, ಅಭಿಮನ್ಯು ಇರಲಿಲ್ಲ, ಧರ್ಮರಾಜ ಮಾಡಿಸಿದ. ವಿಷ್ಣುರಾತ ಅಂತ. ರಾತ ಅಂದರೆ ರಕ್ಷಣೆ, ವಿಷ್ಣುವಿನ ರಕ್ಷಣೆಗೆ ಒಳಪಟ್ಟವನು ಅಂತ ಅವನ ಹೆಸರು. ನಾವು ನೀವು ಎಲ್ಲ ವಿಷ್ಣುವಿನ ರಕ್ಷಣೆಗೆ ಒಳಪಟ್ಟಿರೋದು. ಮತ್ತೆ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಿದ್ದಾರೆ ಇವಾಗ? ಅವನು ವಿಷ್ಣುರಾತ ಅಂತ ಯಾಕೆ ಬಂತು? ನಮ್ಮ ನಿಮ್ಮೆಲ್ಲರಿಗಿಂತಲೂ ಹೆಚ್ಚಿನ ರಕ್ಷಣೆ ಅವನ ಮೇಲೆ ಇತ್ತಲ್ಲ, ಬ್ರಹ್ಮಾಸ್ತ್ರದ ರಕ್ಷಣೆ. ನಮಗೆ ಯಾರು ಬ್ರಹ್ಮಾಸ್ತ್ರ ಬಿಟ್ಟಿಲ್ಲ ತಾನೆ. ಸುಮ್ಮನೆ ಅದು ಇದು ಒಂದು 4 ಸಣ್ಣ ಸಣ್ಣ ಅಸ್ತ್ರ ಬಿಡ್ತಿರ್ತಾರೆ. ಆ ಮಾತು ಈ ಮಾತು ಆಡಿ ಚುಚ್ಚಿ ಮಾತಾಡ್ತಿರ್ತೇವೆ ಅಷ್ಟೇ ನಾವು ನೀವು. ಆದರೆ ಬ್ರಹ್ಮಾಸ್ತ್ರದಿಂದ ರಕ್ಷಣೆ ಅವನಿಗೆ ವಿಶೇಷವಾಗಿ ಸಿಕ್ತು. ಅದಕ್ಕೆ ಅವನಿಗೆ ನಾಮಕರಣ ಮಾಡುವಾಗ ವಿಷ್ಣುರಾತ ಅಂತ ಮಾಡಿದ. ಪ್ರಸಿದ್ಧಿ ಬಂದದ್ದು ಪರೀಕ್ಷಿತ್ ಅಂತ. ಪರೀಕ್ಷಿತ್ ಅಂದ್ರೆ ಅರ್ಥ ಪರಿತಃ, ಗರ್ಭದ ಸುತ್ತಲೂ ಭಗವಂತ ಸುತ್ತುತ್ತಾ ಇದ್ದ. ಇವನು ನನ್ನ ರಕ್ಷಿಸ್ತಾ ಇರೋ ಈ ರೂಪ ಯಾವುದು ಅಂತ ನೋಡ್ತಾ ಇದ್ದ. ಈ ಕ್ಷಣ ಅಂದರೆ ನೋಡೋದು. ಪರಿತಃ ಈಕ್ಷಿತ್, ಸುತ್ತಲೂ ಭಗವಂತನನ್ನು ಕೃಷ್ಣನನ್ನ ಗರ್ಭದಲ್ಲಿ ಈಕ್ಷಿಸಿದಾತ, ಈ ಅರ್ಥದಲ್ಲಿ ಪರೀಕ್ಷಿತ್.
ಯಾಕೆ ಈ ಕಥೆ ಹೇಳಿದೆ ಅಂದರೆ, ಕೃಷ್ಣನ ದರ್ಶನ ಯಾವಾಗ ಮಾಡ್ತಾನೆ ಕಲಿಯನ್ನು ನಿಗ್ರಹಿಸೋ ಶಕ್ತಿ ಅವನು ಪಡಿತಾನೆ ಅಂತ ಭಾಗವತ ಸಂದೇಶ ಕೊಡ್ತದೆ. ಹೀಗೆ ಗರ್ಭದೊಳಗೆ ಕೃಷ್ಣನ ದರ್ಶನ ಮಾಡಿದ್ರ ಪ್ರಭಾವದಿಂದಲೇ ವಿಶೇಷ ಕೃಷ್ಣನ ಸನ್ನಿಧಾನ. ಹಾಗಾಗಿ ಮುಂದೆ ಆತ ಕಲಿ ಎದುರುಗಡೆಗೆ ಬಂದರೂ ಅವನನ್ನು ಧೈರ್ಯದಿಂದ ಎದುರಿಸಿದ್ನಂತೆ. ನೀನು ನನ್ನ ರಾಜ್ಯದಲ್ಲಿ ಇರಬೇಡ ಅಂದ ಮೊದಲು. ಆತ ಇರಬೇಡ ಅಂದರೆ ಎಲ್ಲಿ ಹೋಗಲಿ, ನಾನು ಎಲ್ಲಿ ಹೋದರೂ ನಿಂದೇ ರಾಜ್ಯ ಅಂತ. ಧರ್ಮರಾಜ ಅಖಂಡ ಭೂಮಂಡಲದ ಅಧಿಪತಿ ಆಗಿದ್ದಂತೆ. ಹಿಂದೆಲ್ಲ ಅಖಂಡ ಭೂಮಂಡಲದ ಅಧಿಪತಿ ಅಂದರೆ ಒಂದು ಭಾರತ ವರ್ಷ ಅವರ ಅಧೀನದಲ್ಲಿತ್ತು. ಉಳಿದ ರಾಜರೆಲ್ಲ, ರಾಜ್ಯದಲ್ಲಿದ್ದವರೆಲ್ಲ ಅವನಿಗೆ ಕಪ್ಪ ಒಪ್ಪಿಸ್ಬೇಕು. ಇದು ಅಖಂಡ ಭೂಮಂಡಲದ ವ್ಯವಸ್ಥೆ. ಯಾರೇ ಯಾವುದೇ ವರ್ಷ ಯಾವುದೇ ಖಂಡಗಳಲ್ಲಿ ಆಡಳಿತ ನಡೆಸ್ತಾ ಇದ್ದರೂ ಕಪ್ಪ ಯಾರಿಗೆ ಒಪ್ಪಿಸ್ತಾರೆ ಅನ್ನೋದು ಮುಖ್ಯ. ಈಗೆಲ್ಲ ದೊಡ್ಡಣ್ಣ ಅಂತ ಹೆಸರಿಟ್ಟಿದ್ದಾರೆ ನೋಡಿ. ದೊಡ್ಡಣ್ಣ ಅಂತ ಯಾರಿಗೆ ಕರೀತಾರೆ? ಬರೀ ತಾವೇ ಇಟ್ಕೊಂಡ್ಬಿಟ್ರು ಅನ್ನಿಸ್ತದೆ, ಅಥವಾ ಇವ್ರು ಯಾರಾದರೂ ಇಟ್ಟರೋ ಏನೋ ಗೊತ್ತಿಲ್ಲ. ಆದರೆ ಯಾರಿಗೂ ಕಪ್ಪ ಒಪ್ಪಿಸ್ತಾ ಇಲ್ಲ. ಆದರೆ ವ್ಯಾಪಾರ ವಹಿವಾಟು, ದೊಡ್ಡಿಸ್ತಿಕೆ, ಹಣದ ಮುಗ್ಗಟ್ಟು, ಹಣದ ವ್ಯವಸ್ಥೆ ಜಾಸ್ತಿ ಎಲ್ಲಿದೆ ಅಲ್ಲಿ ದೊಡ್ಡಣ್ಣ ಅಂತ. ಆಗ ಭಾರತ ಇತ್ತು. ಇಡೀ ಭಾರತ. ಈ ಭಾರತದ ಅಧಿಪತಿ ಕೋಶಾಧಿಪತಿ ಭೀಮಸೇನಾದ, ರಾಜ ಧರ್ಮರಾಜನಾದ. ಎಲ್ಲ ಕಡೆಯಿಂದ ಎಲ್ಲ ರಾಜರಿಗೂ ಹೋಗಿತ್ತು. ಭಾರತ ದೇಶದ ಧರ್ಮರಾಜನಿಗೆ ಎಲ್ಲರೂ ಕಪ್ಪ ಒಪ್ಪಿಸ್ಬೇಕು ಅಂತಿದ್ರಂತೆ. ಹೀಗೆ ಸಾಮಂತರು ಈ ಅರ್ಥದಲ್ಲಿ ಅಖಂಡ ಭೂಮಂಡಲದ ಅಧಿಪತಿ. ಈ ಅರ್ಥದಲ್ಲಿ ಇಂಥ ಕಪ್ಪ ಒಪ್ಪಿಸೋ ವ್ಯವಸ್ಥೆ ಯಾರಿಗಿರ್ತದೆ ಅವರು ಚಕ್ರವರ್ತಿ. ಎಲ್ಲರನ್ನ ಚಕ್ರವರ್ತಿ ಅಂತ ಕರೆಯೋ ಹಾಗಿಲ್ಲ ಅಂತಾರೆ. ಇಂಥ ಅದ್ಭುತ ವ್ಯಕ್ತಿತ್ವ ಧರ್ಮರಾಜಂದು. ಆ ಧರ್ಮರಾಜನ ಆಡಳಿತವನ್ನೇ ಮುಂದುವರಿಸ್ಕೊಂಡು ಹೋಗಬೇಕಾದದ್ದು ಯಾರ್ದಾಗಿತ್ತು ಜವಾಬ್ದಾರಿ? ಪರೀಕ್ಷಿತನ ಜವಾಬ್ದಾರಿಯಾಗಿತ್ತು. ಅಂಥ ಪರೀಕ್ಷಿತ್ ರಾಜನಿಗೆ ಅಖಂಡ ಭೂಮಂಡಲ ಅಧಿಪತಿ ಆದದ್ದಕ್ಕೆ ಕಲಿಯಿಂದ ಏನು ಹೆದರಿಕೆ ಇರಲಿಲ್ಲ. ನೀ ನನ್ನ ರಾಜ್ಯ ಬಿಟ್ಟು ಹೋಗು ಅಂದಾಗ ಆತ ಕೇಳ್ತಾನೆ, ನಿನ್ನ ರಾಜ್ಯ ಬಿಟ್ಟು ಇನ್ನೆಲ್ಲಾದರೂ ಹೋದರೂ ಅದು ನಿನ್ನ ಆಡಳಿತನೇ ಅಂತಂದ. ಯಾಕೆ? ನಿನಗೆ ಸಾಮಂತ ರಾಜರಾದ್ದರಿಂದ ಕಪ್ಪ ಒಪ್ಪಿಸ್ತಾರೆ. ಹಾಗಾಗಿ ನಾನು ಎಲ್ಲಿ ಹೋಗಲಿ? ಅಲ್ಲಿ ಹೋಗು ಇಲ್ಲಿ ಹೋಗು ಅನ್ಬೇಡ, ನೀನೇ ಒಂದಿಷ್ಟು ಸ್ಥಳ ಕೊಟ್ಬಿಡು, ಇಲ್ಲೇ ಇದ್ದು ಬಿಡ್ತೇನೆ ಅಂತಂದ. ಅವನ ಬುದ್ಧಿವಂತಿಕೆ ಅದು. ಇದು ಆ ಸಮಯದಲ್ಲಿ ನಡೆದ ಘಟನೆ. ಹಾಗಾಗಿ ದಂಡನಾಯಕನಾದ ಪರೀಕ್ಷಿತ್ ರಾಜ ಅವನಿಗೆ ಸ್ಥಳ ಕೊಡುವಂತಾಯಿತು. ಅದನ್ನು ಮೀರಿ ಬರಬೇಡ ನೀನು ಅಂತ ನಿಗ್ರಹಿಸುವಂತಾಯಿತು ಅನ್ನೋ ಕಥೆ ನಿನ್ನೆ ಕೇಳಿದ್ವಿ. ಈ ಕಥೆಯಲ್ಲಿ ನಾವು ತಿಳಿಬೇಕಾದ ಸಂದೇಶ, ಇಷ್ಟು ಕ್ರೂರನಾದ ಕಲಿಯನ್ನು ನಿಗ್ರಹಿಸಲಿಕ್ಕೆ ಭಗವಂತನ ದರ್ಶನ, ಭಗವಂತನ ಸನ್ನಿಧಾನ ಪರೀಕ್ಷಿತ್ ರಾಜನ ಮೇಲೆ ಇದ್ದದ್ದೇ ಕಾರಣ. ನಾವು ನಮ್ಮ ಹತ್ರ ಕಲಿ ಬರದಂತೆ, ಕಲಿ ಪ್ರವೇಶ ಆಗದಂತೆ ನೋಡ್ಕೊಳ್ಬೇಕಾದ್ರೆ ಭಗವಂತನ ದರ್ಶನಕ್ಕೆ ಹಾಗೂ ಭಗವಂತನ ಸನ್ನಿಧಾನ ಬರಲಿಕ್ಕೆ ಪ್ರಯತ್ನ ಪಡಬೇಕು. ಭಾಗವತಾದಿ ಸಚ್ಚಾಸ್ತ್ರಗಳನ್ನು ಶ್ರವಣ ಮಾಡೋದ್ರಿಂದ ವಿಶೇಷ ಭಗವಂತನ ಸನ್ನಿಧಾನ, ಅವನ ದರ್ಶನ ಆಗ್ತದೆ. ಅವನ ಹೃದಯದಲ್ಲಿ ಸನ್ನಿಹಿತನಾಗ್ತಾನೆ. ಅದೇ ಭಾಗವತದ ಫಲ ಅಂತ ಹೇಳಿದ್ದಾರೆ. ಸದ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿ ಶುಶ್ರೂಷುಭಿಸ್ತತ್ಕ್ಷಣಾತ್. ಹೃದಯ ಸದ್ಯ ಅವರುದ್ಯತೆ, ಹೃದಯದಲ್ಲಿ ಬಹುಬೇಗ ಭಗವಂತನ ಸನ್ನಿಧಾನ ಬರ್ತದೆ, ಅದು ಭಾಗವತ ಶ್ರವಣದಿಂದ ಅಂತ ಹೇಳಿದ್ದಾರೆ. ಹೃದಯ ಸದ್ಯ ಅಂದರೆ ಏನರ್ಥ? ಕೂಡಲೇ ಅಂತ ಅರ್ಥ. ತಡ ಮಾಡಲ್ಲ ಭಗವಂತ, ಕೂಡಲೇ ಭಗವಂತನ ಸನ್ನಿಧಾನ ಬರೋದು ಶ್ರೀಮದ್ ಭಾಗವತದಿಂದ. ಹಾಗಾಗಿ ಭಾಗವತದ ಅಧ್ಯಯನದಲ್ಲಿ ನಮಗೆ ಆಸಕ್ತಿ ಮೂಡಬೇಕು, ಬರಬೇಕು. ಅದರೊಳಗೆ ನಾವು ಪ್ರವೇಶ ಮಾಡಬೇಕು. ಕಲಿಯಂಥವನನ್ನು ನಿಗ್ರಹಿಸಿ ಎದುರಿಸಲಿಕ್ಕಾಗ್ತದೆ ಅಂತ ಸಂದೇಶ. 2ನೇ ಸ್ಕಂದ ಶ್ರೀಮದ್ ಭಾಗವತ. ಬ್ರಹ್ಮದೇವರ ನಾರದರ ಸಂವಾದ. ಬ್ರಹ್ಮದೇವರನ್ನು ನಾರದರು ಕೇಳಿದ್ರಂತೆ, ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡೋನು ಯಾರು? ಪರೀಕ್ಷಿತನಿಗೂ ಈ ಪ್ರಶ್ನೆ ಬಂದಿತ್ತು. ಶುಕಮುನಿಗಳನ್ನು ಕೇಳಿದ. ಶುಕಮುನಿಗಳು ಬ್ರಹ್ಮನಾರದರ ಸಂವಾದದಲ್ಲಿ ಬಂದದ್ದನ್ನು ಹೇಳ್ತೇನೆ ಅಂತ ಪ್ರಾರಂಭ ಮಾಡಿದರು. ನಮಃ ಪರಸ್ಮೈ
ಪುರುಷಾಯ ಭೂಯಸೆ ಸದುದ್ಭवस्थान ನಿರೋಧಲೀಲಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯ ವರ್ತಮನೆ. ಶುಕಮುನಿಗಳು ಭಾಗವತ ಹೇಳುವಾಗ ಪ್ರಾರಂಭ ಇದು. ಪರೀಕ್ಷಿತ್ ರಾಜ, ಸೃಷ್ಟಿ ಮಾಡುವವನು ಯಾರು? ಸರ್ವಕರ್ತೃ ಯಾರು? ವೇದಗಳೆಲ್ಲ ಯಾರನ್ನು ಹೇಳುತ್ತದೆ? ಸರ್ವೋತ್ತಮನು ಅಂತ ಯಾರನ್ನು ಕರಿಬೇಕು? ಇದೆಲ್ಲ ಗೊಂದಲ. ಅವನನ್ನು ತಿಳಿಬೇಕು, ಆ ತತ್ವ ತಿಳಿಬೇಕು, ಆ ವಸ್ತು ಯಾರು ಅಂತ ತಿಳಿಬೇಕು ನಾವು. ಅದಕ್ಕೆ ಅವರು ಉಪದೇಶ ಮಾಡ್ತಾರೆ. ಬ್ರಹ್ಮದೇವರು ನಾರದರಿಗೆ ಹೇಳಿದ್ರಂತೆ, ನಾರದ, ಸೃಷ್ಟಿ ಮಾಡೋನು ನಾರಾಯಣ. ಆ ಹೆಸರೇ ಅದನ್ನು ಸೂಚಿಸ್ತದೆ. ನಾರ ಅಂದರೆ ನೀರಿಗೆ ಹೆಸರು. ನೀರು ಪ್ರಳಯ ಕಾಲದಲ್ಲಿ ಎಲ್ಲೆಡೆ ಆವರಿಸಿರ್ತದೆ. ಅದರಲ್ಲೇ ಆಲದ ಎಲೆ ಮೇಲೆ ಮಲಗಿದವನು, ಅದಕ್ಕೆ ಆತನಿಗೆ ನಾರಾಯಣ ಅಂತ ನಾಮ ಬಂತಂತೆ. ನಾರ ಅಂದರೆ ನೀರು ಅಂತ ಅರ್ಥ ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ನೀರು ಅಂತೇವಿ, ಸಂಸ್ಕೃತದಲ್ಲಿ ನಾರ ಅಂತಾರೆ. ಆಪೋ ನಾರ ಇತಿ ಪ್ರೋಕ್ತಃ ಆಪೋ ವೈ ನರಸೂನವಃ. ಆಪೋ ನಾರ ಇತಿ ಪ್ರೋಕ್ತಃ, ನೀರಿಗೆ ನಾರ ಅಂತ ಕರೆದಿದ್ದಾರೆ. ಪ್ರಳಯದ ನೀರು. ಅಲ್ಲಿ ಆಲದ ಎಲೆ ಮೇಲೆ ಮಲಗಿರ್ತಾನೆ. ವಾದರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ, ಈಗ ಪ್ರಳಯದಲ್ಲಿ ಯಾರು ಇರಲ್ಲ ಅವರು ಸೃಷ್ಟಿಕರ್ತ ಆಗ್ಲಿಕ್ಕೆ ಸಾಧ್ಯನಾ? ಪ್ರಳಯದಲ್ಲಿ ಯಾರು ಇರ್ತಾರೆ ಅವರು ಸೃಷ್ಟಿ ಮಾಡಬಲ್ಲರು. ಈ ಯುಕ್ತಿಯನ್ನು ಅಳವಡಿಸ್ಕೊಂಡು ಚೆನ್ನಾಗಿ ತಿಳಿಬೇಕು. ಪ್ರಳಯದಲ್ಲಿ ಇಲ್ಲದೆ ಇರೋನನ್ನು ಸೃಷ್ಟಿಕರ್ತ ಅಂತಿದ್ದೀರಲ್ಲ. ಶಿವ ಪ್ರಳಯದಲ್ಲಿ ಇಲ್ಲ, ಬ್ರಹ್ಮ ಪ್ರಳಯದಲ್ಲಿ ಇಲ್ಲ, ನಾರಾಯಣ ಪ್ರಳಯದಲ್ಲಿ ಇದ್ದಾನೆ. ಎಲ್ಲಿದೆ ಪ್ರಮಾಣ ಅಂತ ಕೇಳಿದರೆ ರಾಜರು ಹೇಳ್ತಾರೆ, ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನ ಚ ಶಂಕರ. ನ ಬ್ರಹ್ಮ ನ ಚ ಶಂಕರ. ಬೇರೆ ಬೇರೆ ಶಾಖೆಗಳಲ್ಲೂ ಈ ಮಾತು ಬರ್ತದೆ ವೇದಗಳಲ್ಲಿ. ವೇದ ಬಿಟ್ಟು ಮತ್ತೊಂದರಿಂದ ಸೃಷ್ಟಿಕರ್ತನನ್ನು, ಸರ್ವೋತ್ತಮನನ್ನು, ಸರ್ವಕರ್ತೃವನ್ನು ತಿಳಿಲಿಕ್ಕಾಗಲ್ಲ. ವೇದ ಮಾತ್ರ ಮಾಧ್ಯಮ. ಹಾಗಾಗಿ ವೇದ ಹೇಳ್ತದೆ ನಾರಾಯಣ ಬಿಟ್ಟು ಮತ್ತೊಬ್ಬನಿರಲಿಲ್ಲ ಅಂತ ಹೇಳ್ತದೆ. ಇದೇ ವಿಷಯವನ್ನು ಬ್ರಹ್ಮದೇವರು ಸ್ಪಷ್ಟಪಡಿಸ್ತಾ ವಿಸ್ತಾರ ಮಾಡ್ತಾ ಹೇಳ್ತಾರೆ. ನಾರದ, ನಾರಾಯಣ ಅಂದರೆ ಯಾರು ಅಂತ ತಿಳಿದಿದಿ? ನನ್ನನ್ನು ಸೃಷ್ಟಿ ಮಾಡಿದವನು ಅವನೇ. ಹಾಗಾಗಿ ನಾನು ಸೃಷ್ಟಿಕರ್ತನಲ್ಲ. ಅಷ್ಟೇ ಯಾಕೆ, ಶಿವನನ್ನು ಸೃಷ್ಟಿ ಮಾಡಿ ಸಂಹಾರದಲ್ಲಿ ತೊಡಗಿಸೋನು ಅವನೇ. ಹಾಗಾಗಿ ಶಿವನೂ ಕೂಡ ಸಂಹಾರಕರ್ತರ ಅಲ್ಲ ಅಂತರಂತೆ ಬ್ರಹ್ಮದೇವರು. ಇದು ಬ್ರಹ್ಮದೇವರ ಮಾತು. ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಶಃ. ನನ್ನ ಸೃಷ್ಟಿಗೆ ತಂದ ಮೇಲೆ ತಾನೇ ನಾ ಮುಂದಿನ ಸೃಷ್ಟಿ ಮಾಡಬೇಕು. ನಾನೇ ಹುಟ್ಟಿರಲಿಲ್ಲ ಅಂದರೆ ನನ್ನ ಮಕ್ಕಳು ಹೇಗೆ ಹುಟ್ಟುತ್ತಾರೆ? ಹಾಗಾಗಿ ಲೋಕದಲ್ಲೆಲ್ಲ ಇಷ್ಟು ಸೃಷ್ಟಿ ಮುಂದುವರೆದದ್ದು ನನ್ನಿಂದ ಅಂತ ಅಂದ್ಕೊಳ್ಬೇಡ. ನನ್ನನ್ನು ಹುಟ್ಟಿಸಿದವನು ನಾರಾಯಣ, ಸೃಷ್ಟಿಯಲ್ಲಿ ತೊಡಗಿಸಿದ ಅಂತ ಸೃಷ್ಟಿ ಮಾಡ್ತಿದ್ದೇನೆ ಅಷ್ಟೇ ಅಂತಂದ. ಸೃಜಾಮಿ ತನ್ನಿಯುಕ್ತೋಹಂ ಹರೋಹರತಿ ತದ್ವಶಃ. ಇದು ಬ್ರಹ್ಮದೇವರ ಮತ್ತೊಂದು ಮಾತು. ದೇವತೆಗಳು ನಾರಾಯಣನ ಅಂಗಗಳಿಂದ ಜನಿಸಿದ್ರಂತೆ. ಈಗಲೂ ಅಂಗವನ್ನು ಆಶ್ರಯಿಸಿದ್ದಾರೆ ಅಂತ ದೇವತೆಗಳಿಗೆಲ್ಲ ವೇದ ಉಪನಿಷತ್ತಿನಲ್ಲಿ ಅಂಗಾವಬದ್ಧ ಅಂತ ನಾಮ ಇದೆ ಅಂತವರಿಗೆ. ಇದು ಬ್ರಹ್ಮಸೂತ್ರಗಳಲ್ಲಿ ತಿಳಿಸುವಂಥ ವಿಷಯ. ಭಾಗವತ ಅಂದರೆ ಬ್ರಹ್ಮಸೂತ್ರದಲ್ಲಿ ಅರ್ಥೋಯಂ ಬ್ರಹ್ಮಸೂತ್ರಾಣಂ. ಬ್ರಹ್ಮಸೂತ್ರದ ಅರ್ಥ ತಾನೆ. ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಅಂಗಾವಬದ್ಧರೆನಿಪರು ಅಂತ ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ. ಭಗವಂತನ ನಾರಾಯಣನ ಅಂಗಾಂಗಗಳನ್ನು ಆಶ್ರಯಿಸಿ ಆ ಸ್ಥಾನಗಳಿಂದ ಉತ್ಪತ್ತಿಯನ್ನು ಪಡೆದ್ರಂಥವ್ರು. ಕಣ್ಣಿನಿಂದ ಯಾರು ಉತ್ಪತ್ತಿ ಪಡೆದ, ನಮ್ಮ ದೇಹದೊಳಗೆ ಅವನು ಕಣ್ಣಿನ ದೇವತೆ ಅಂತ ಆಗಿಬಿಟ್ಟ. ಸೂರ್ಯ ಭಗವಂತನ ಕಣ್ಣಿನಿಂದ ಹುಟ್ಟಿದ. ನಮ್ಮ ದೇಹದೊಳಗೆ ಅವನು ಕಣ್ಣಿನ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ. ಚಕ್ಷೋ ಸೂರ್ಯೋ ಅಜಾಯತ ಚಂದ್ರಮಾ ಮನಸೋ ಜಾತಃ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾದ್ವಾಯುರಜಾಯತ.
ನಾಭ್ಯಾಸೀದಂತರಿಕ್ಷಂ ಶೀರ್ಷ್ಣೋದ್ಯೌ ಸಮವರ್ತತ ಪದ್ಭ್ಯಾಂ ಭೂಮಿರ್ದಿಶಶ್ರೋತ್ರಾತ್ ತಥಾ ಲೋಕಾಂಗಕಲ್ಪಯನ್. ಎರಡನೇ ಸ್ಕಂಧ ಅಂದರೆ ಪುರುಷ ಸೂಕ್ತದ ವಿಸ್ತಾರ ಅಂತ ತಿಳಿಬೇಕು. ಪುರುಷ ಸೂಕ್ತದ ಆ ಎರಡು ವರ್ಗಗಳಲ್ಲಿ ಸೃಷ್ಟಿಯ ಪ್ರಕ್ರಿಯೆಯನ್ನೇನು ಹೇಳಿದ್ದಿದೆ, ಆ ಸೃಷ್ಟಿಯ ವಿಷಯಗಳೆಲ್ಲ ಪುರುಷ ಸೂಕ್ತದ್ದು ವಿಸ್ತಾರವೇ ಶ್ರೀಮದ್ ಭಾಗವತದ ಎರಡನೇ ಸ್ಕಂಧ, ಮೂರನೇ ಸ್ಕಂದದ ಪ್ರಾರಂಭ ಅಂತ ಅನುಸಂಧಾನ. ಯಾಕಂದರೆ ಭಾಗವತ ಅಂದರೆ ವೇದಾರ್ಥ ಪರಿಗರ್ಭಿತ, ವೇದದಲ್ಲಿ ಹೇಳಿರುವ ಅರ್ಥಗಳ ವಿಸ್ತಾರ ಭಾಗವತ. ವೇದ ಏನು ಹೇಳ್ತದೆ? ಏತಾವಾನಸ್ಯ ಮಹಿಮಾ ಅಥೋ ಜ್ಯಾಯಾಂಶ್ಚ ಪೂರುಷಃ. ವೇದ ಹೇಳ್ತದೆ ಏನೂ ಮಾಡಬೇಡ್ರಿ ಬೇರೆ ಕೆಲಸ, ಆ ದೇವರು ಸರ್ವೋತ್ತಮ ಅಂತ ಇಷ್ಟು ಯೋಚನೆ ಮಾಡ್ತಾ ಇರಿ, ಕೆಲಸ ಎಲ್ಲ ತಾನಾಗೇ ನಡೀತಿರ್ತಂತೆ ಮನೆಯದು. ಪರೀಕ್ಷೆ ಮಾಡಿ ನೋಡ್ರಿ, ಅವನು ಸರ್ವೋತ್ತಮ. ಹಲವು ಮುಖದಿಂದ, ಹಲವು ಘಟನೆಗಳಿಂದ, ಹಲವಾರು ಸಮಯಗಳಲ್ಲಿ, ಹಲವಾರು ದೇಶ ಪ್ರದೇಶ ಇವುಗಳಲ್ಲಿ ನಾವು ಏನು ಮಾಡೋದು ಬೇಡ, ಅವ ಸರ್ವೋತ್ತಮ ಅನ್ನೋದನ್ನು ಮನಗಾಣ್ತಾ ಇದ್ದರೆ ಸಾಕಂತೆ. ಕೆಲಸ ಎಲ್ಲ ತಾನಾಗೇ ನಡೀತದೆ. ಕೆಲವರು ಮಿರಾಕಲ್ ಅಂತಿರ್ತಾರಲ್ಲ, ಬೇಕಂದ್ರೆ ಮಿರಾಕಲ್ ಆಗ್ತದೆ. ನೀರು ಬೇಕಂದ್ರೆ ಕೂತಲ್ಲೇ ಬರ್ತದೆ. ಹ್ಯಾಕೆ ಚಿಂತಿಸಬೇಕು ಅಂದರೆ ನೀರು, ನೀರಿನಲ್ಲಿರೋ ರಸ, ಅಲ್ಲಿರೋ ಭಗವಂತನ ರೂಪ, ಅಲ್ಲಿರುವ ಆಗಂತುಕ ಧರ್ಮಗಳು, ಅನಾಗಂತುಕ ಧರ್ಮಗಳು, ಅವುಗಳನ್ನು ಇಟ್ಟವನು ಯಾರು, ಅದರಲ್ಲಿ ತೃಪ್ತಿ ಜನಕತೆ ಯಾರಿಂದ ಬಂತು, ಅದು ಎಷ್ಟು ತೃಪ್ತಿ ಉಂಟು ಮಾಡ್ತದೆ. ನಿಮ್ಮ ಹತ್ರ ನೀರಿರೋದು ಬೇಡ, ಆದರೆ ನೀರಡಿಕೆ ನೀಗ್ತದೆ ಬೇಕಂದ್ರೆ. ಇಷ್ಟು ಚಿಂತನೆ ಮಾಡಿದರೆ ಸಾಕು. ಬಹಳ ಚಳಿ ಆಗ್ತಾ ಇದೆ ಅಂದರೆ ಚಳಿ ತಾನೇ, ಚಳಿ ಹೋಗಿಸೋ ಕೆಲಸ ದೇವರೇ ಮಾಡ್ತಾನೆ. ಚಳಿ ಅಂದರೆ ಏನು, ಅದರಲ್ಲಿರೋ ಅಭಿಮಾನಿ ದೇವತೆ ಯಾರು, ಆ ಹೇಮಂತ ಋತುವಿನ ಅಭಿಮಾನಿ ದೇವತೆ ಯಾರು, ಅಲ್ಲಿರುವ ಭಗವಂತನ ರೂಪ ಯಾವುದು, ಇಷ್ಟು ಚಳಿ ಕೊಡಿಸುವ ಶಕ್ತಿ ಅದರಲ್ಲಿ ಬಂತು ಯಾರಿಂದ, ಅದು ಆಗಂತುಕನೋ ಅದು ಅನಾಗಂತುಕನೋ, ಆ ಮಾಸ, ಆ ಕಾಲ, ಆ ಕಾಲದ ನಿಯಮನ ಮಾಡೋನು ಯಾರು, ಇಷ್ಟು ಯೋಚನೆ ಮಾಡಿರಿ, ನಿಮ್ಮ ದೇಹಕ್ಕೆ ಚಳಿ ಅಂಟಲ್ಲ. ಹಾಗೆ ಮಾಡಿಬಿಡ್ತಾನೆ ಭಗವಂತ. ಆ ಶಕ್ತಿ ಇದೆ ಅವನಲ್ಲಿ. ಅದೇ ಅವನ ಸರ್ವೋತ್ತಮತೆ ಅನುಸಂಧಾನ ಅಂದರೆ. ಸರ್ವೋತ್ತಮತೆ ಅಂದರೆ ಏನದು? ಅದು ಶಬ್ದದಲ್ಲಿ ಉಳಿಬಾರ್ದು. ಅಣು ರೇಣು ತೃಣಕಾಷ್ಟ, ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ. ಆನಂದ ಆನಂದ ಮತ್ತೆ ಪರಮಾನಂದ, ಮತ್ತೆ ಪರಮಾನಂದ ಅಂತಾರೆ ದಾಸರಾಯ. ಅವ್ರೇನು ದೊಡ್ಡ ಬಂಗಲೆ ಕಟ್ಟಿ ಹೇಳಿದ ಮಾತಾ ಇದು, ಅಥವಾ ಯಾವುದಾದ್ರೂ ವಾಹನ ಖರೀದಿ ಮಾಡಿದ ಮೇಲೆ ಹೇಳಿದ ಮಾತಾ ಇದು, ಅಥವಾ ಕೈಗೆ ಯಾರಾದರೂ ರಾಜ ಅವರು ಹಾಡಿದ್ದಕ್ಕೆ ಕಡಗ ಬಂಗಾರದ್ದು ಹಾಕಿದ ಮೇಲೆ ಹೇಳಿದ ಮಾತಾ ಇದು, ಅಥವಾ ರಾಷ್ಟ್ರದ ರಾಜ್ಯದ ಯಾವುದಾದ್ರೂ ಪ್ರಶಸ್ತಿ ಸ್ವೀಕರಿಸಿದಾಗ ನೀವೊಂದು 4 ಮಾತು ಹೇಳ್ರಿ ಅಂತ ಹೇಳಿದಾಗ ಹೇಳಿದ ಮಾತಾ ಇದು? ಯಾವಾಗ ಹೇಳಿದ ಮಾತು? ಅದೇ ತಲೆ ಕಟ್ಕೊಂಡದ್ದು, ಕೈಯಲ್ಲಿ ಚಿಟಿಕಿ, ಕಾಲಲ್ಲಿ ಗೆಜ್ಜೆ, ಅದೇ ಜೋಳಿಗೆ, ಮನೆ ಮನೆಯಲ್ಲಿ ಓಡಾಡ್ಕೊಂಡು ಭಿಕ್ಷೆ, ಸಿಕ್ಕರೆ ಸಿಕ್ತು, ಸಿಗದಿದ್ರೆ ಸಿಗಲಿಲ್ಲ, ಆದ್ರೆ ಆಯಿತು, ಊಟ ಇಲ್ದಿದ್ರಿಲ್ಲ. ಈ ಸ್ಥಿತಿಯಲ್ಲೂ ಆ ವ್ಯಕ್ತಿಗಳಲ್ಲಿ ಬಾಯಲ್ಲಿ ಬಂದ ಮಾತೇನು? ಆನಂದ ಆನಂದ. ನಮಗೆ ನೋಡಿದರೆ ಹೊತ್ತಿಗೆ ಊಟ ಇದೆ, ಮಳೆ ಬಂದರೆ ತಡಿಲಿಕ್ಕೆ ಅಂತ ತಾರಸಿ ಇದೆ, ಬಿಸಿಲು ಬರ್ತದೆ ಜಾಸ್ತಿ ಅಂದರೆ ಮನೆ ಒಳಗೆ ಕೂಡ್ತೇವೆ, ನೆರಳಿಗೆ ಅಂತ ಹಾಕ್ಕೊಳ್ತೇವೆ, ಗಾಳಿ ಬೇಕು ಅಂತ ಫ್ಯಾನ್ ಹಾಕ್ಕೊಳ್ತೇವೆ, ಬೇಯಿಸಲಿಕ್ಕೆ ಅಂತ ಬೇಕಾದಷ್ಟು ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೇವೆ. ಆದರೂ ಬಾಯಲ್ಲಿ ಮಾತ್ರ ಅಣು ರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಮಾತೇ ಬರಲ್ಲಲ್ಲ. ಯಾಕೆ? ಆಹಾರ ತಿಂದರೂ ಹಸಿವೆ ನೀಗಲ್ಲ, ನೀರು ಕುಡಿದ್ರೂ ನೀರಡಿಕೆ ನೀಗ್ತಾ ಇಲ್ಲ. ಎಷ್ಟು ರೀತಿಯಿಂದ ದುಡಿದ್ರೂ ಕೂಡ ದುಡಿದ ಹಣ ಸಾಲಲ್ಲ ಅಂತ ಅನಿಸ್ತಾ ಇದೆ. ದುಡಿತಾನೇ ಇದ್ದೇನೆ, ಶ್ರಮ ನೀಗಲ್ಲ. ಅಂದರೆ ಈ ಮನುಷ್ಯನೊಳಗೆ ಭಗವಂತನ ಯೋಚನೆ, ಭಗವಂತನ ಸರ್ವೋತ್ತಮತೆಯ ಸರ್ವಕರ್ತೃತ್ವ, ಸರ್ವಶಕ್ತಿ, ಅವನ ಪರಿಪೂರ್ಣತೆ, ಇವುಗಳ ಆಲೋಚನೆ ಬರೆದಿದ್ದಾಗ ಎಲ್ಲ ತೃಪ್ತಿ. ಯಾವ ವಸ್ತುಗಳು ನಮಗೆ ಸಂತೋಷ ಕೊಡಲ್ಲ, ಯಾವ ವಸ್ತುಗಳು ಸಂತೋಷ ಕೊಡಲ್ಲ. ಅದನ್ನು ಬ್ರಹ್ಮದೇವರು ಬಿಚ್ಚಿಡ್ತಾರೆ ಸತ್ಯವನ್ನು.
ಭಗವಂತನ ಅಪಾರವಾದ ಕರ್ತೃತ್ವವನ್ನು ಯೋಚಿಸ್ತಾ ಬಾ. ಹಾಕ್ಕೊಳ್ಳುವ ಬಟ್ಟೆ, ಉಡುವ ವಸ್ತ್ರಗಳು, ಕುಡಿಯುವ ನೀರು, ಉಪಯೋಗಿಸುವ ಭೋಗ ಸಾಮಗ್ರಿಗಳು, ಅನುಲೇಪನ ವಸ್ತುಗಳು, ನೋಡುವ ಕನ್ನಡಿ, ಎಲ್ಲ ಕಡೆ ಭಗವಂತನಿದ್ದಾನೆ. ಅವೆಲ್ಲ ನಿನಗೆ ಯಾವಾಗ ಪ್ರತಿಸ್ಪಂದಿಸ್ತವೆ, ರಿಯಾಕ್ಟ್ ಮಾಡ್ತವೆ, ಯಾವಾಗ ಮಾಡ್ತವೆ, ಯಾವಾಗ ಖುಷಿ ಕೊಡ್ತವೆ? ಆನಂದ ಅಣುರೇಣು ತೃಣಕಾಷ್ಟ, ಅದರೊಳಗೆಲ್ಲ ಭಗವಂತ ಪರಿಪೂರ್ಣವಾಗಿದ್ದು ನನಗೆ ಆನಂದ ಕೊಡ್ತಾನೆ ಅಂತ ತಿಳಿ. ಇದು ಉಪನಿಷತ್ತಿನ ಸಾರ. ಯತ್ ಸಂಪರ್ಕಾತ್ ಪ್ರಿಯಾಸನ್ ನ ಜಾಯಾ ಭವತಿ ನ ಮಾತಾ ಭವತಿ. ಹೆಂಡತಿ ಸುಖ ಕೊಡ್ಲಾರಳು, ತಂದೆ ತಾಯಂದ್ರು ಸುಖ ಕೊಡ್ಲಾರರು, ಮಕ್ಕಳು ಸುಖ ಕೊಡ್ಲಾರರು. ಯಾವಾಗ ಕೊಡ್ತಾರೆ ಇವರೆಲ್ಲರೂ ಸುಖ ನಿನಗೆ ಅಂದರೆ, ಆ ಭಗವಂತ ಒಳಗೆ ಸನ್ನಿಹಿತನಾದಾಗ ಇವರೆಲ್ಲ ಸುಖ ಕೊಡ್ಲಿಕ್ಕೆ ಶುರು ಮಾಡ್ತಾರಂತೆ. ಮುಳ್ಳು ಚುಚ್ಚಿದ್ರೂ ಖುಷಿ ಆಗ್ತದೆ ಯಾವಾಗ ಭಗವಂತನ ಸನ್ನಿಧಾನ ಇದೆ ಅಂತ ಅನುಸಂಧಾನ ಮಾಡಿದಾಗ. ಈ ರೀತಿ ಯೋಚನೆ ಮಾಡಲಿಕ್ಕೆ ಹೇಳಿಕೊಟ್ಟವರೇ ಬ್ರಹ್ಮದೇವರು ಪ್ರಾರಂಭದಲ್ಲಿ. ಎಲ್ಲವನ್ನೂ ಆಧ್ಯಾತ್ಮಿಕವಾಗಿ ಅನುಸಂಧಾನ ಮಾಡು ಅಂತಾರವರು. ನಾರದ ನಾರಾಯಣ ಪರ ವೇದಾಹ ದೇವಾ ನಾರಾಯಣಾಂಗಜಾಹ ನಾರಾಯಣ ಪರ ಲೋಕಾಹ ನಾರಾಯಣ ಪರ ಮಖಾಹ ನಾರಾಯಣ ಪರೋ ಯೋಗಃ ನಾರಾಯಣ ಪರಂ ತಪಃ ನಾರಾಯಣ ಪರಂ ಜ್ಞಾನಂ ನಾರಾಯಣ ಪರಾಗತಿ. ಬ್ರಹ್ಮದೇವರು ನಾರದರಿಗೆ ಹೇಳಿರುವ ಮಾತು. ಇದನ್ನೇನು ಪ್ರತ್ಯೇಕ ಕನ್ನಡೀಕರಿಸಬೇಕಾಗಿಲ್ಲ, ಮೇಲ್ಮೇಲೆ ಅರ್ಥ ಆಗ್ತದೆ. ಎಲ್ಲವೂ ಅವನ ಅಧೀನ ಅನ್ನೋದು ಬಹಳ ಮುಖ್ಯವಾದ ತತ್ವ. ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವಯೇವ ಚ ವಾಸುದೇವಾತ್ ಪರೋ ಬ್ರಹ್ಮನ್ ನ ಚಾನ್ಯಾರ್ಥೋಸ್ತಿ ತತ್ವತಃ. ವಾಸುದೇವಾತ್ ಪರಃ ಬ್ರಹ್ಮನ್ ನ ಚ ಅನ್ಯಃ ಅಸ್ತಿ. ಅವನು ಬಿಟ್ಟು ಇನ್ನೇನೂ ಇಲ್ಲ ಇಲ್ಲಿ, ಅವನ ಅಧೀನವೇ ಎಲ್ಲವೂ ಆಗಿದೆ. ಹೀಗೆ ನಿನ್ನ ಆಲೋಚನೆ ಬದಲಾಗಬೇಕಷ್ಟೆ. ಹೀಗೆ ವಾಸುದೇವ ಶಬ್ದ, ನಾರಾಯಣ ಶಬ್ದ, ಋಷಿಕೇಶ ಈ ಶಬ್ದಗಳನ್ನು ಹೆಚ್ಚು ಬಳಸಿ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡ್ತಾ, ನಾನು ಪೂರ್ಣ ದೇವರಿಗೆ ಅಧೀನ ಅಂತ ಸರೆಂಡರ್ ಆಗಿಬಿಡ್ತಾರೆ, ಶರಣಾಗತರಾಗ್ತಾರೆ. ಇಂಥ ಒಂದು ಅದ್ಭುತವಾದ ವಿಷಯಗಳನ್ನು ನಾರದರಿಗೆ ಉಪದೇಶ ಮಾಡಿದಾಗ ಬಹಳ ಸಂತೋಷ ಆಯಿತು ಪರೀಕ್ಷಿತ್ ರಾಜನಿಗೆ. ಮತ್ತೇನು ನಡೀತು ನಾರದರ ಸಂವಾದದಲ್ಲಿ ಅಂತ ಕುತೂಹಲ ಮೂಡಿತು. ಆಗ ಬ್ರಹ್ಮದೇವರು ಭಗವಂತನ ವರಾಹ ರೂಪದ ಮಹಿಮೆಯನ್ನು ಹೇಳ್ತಾರೆ. ಬೇರೆ ಬೇರೆ ಅವತಾರಗಳ ಮಹಿಮೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಬಂದು ವರಾಹ ರೂಪದ ಮಹಿಮೆ ಹೇಳ್ತಾರೆ. ಏನು ಕೇಳ್ತಿ ದೇವರ ಮಹಿಮೆಯನ್ನು? ಭಗವಂತ ಬ್ರಹ್ಮದೇವರ ಪ್ರಾರ್ಥನೆಯಂತೆ ವರಾಹನಾಗಿ ಅವತಾರ ಮಾಡಿದ. ಕಾರಣ, ಭೂಮಿ ನೀರಿನಲ್ಲಿ ಜಾರ್ತಾ ಇದೆ ಅಂತ. ನೀರಿನಲ್ಲಿ ಜಾರ್ತಿದೆ ಎಂದಾಗ ಯಾರು ಅದನ್ನು ಕಕ್ಷೆಗೆ ಜೋಡಿಸೋರು? ಬೇರೆಯವರಿಂದ ಆಗಲಾರದು. ಭಗವಂತ ವರಾಹನಾಗಿ ಭೂಮಿಯ ಕೆಳಭಾಗ, ಅಂದರೆ ಅರ್ಥ ಘನೋದಕ ಸಮುದ್ರ ಅಂತ ಒಂದಿದೆ. ಘನೋದಕ ಸಮುದ್ರದ ಒಳಗೆ ಬಂದ. ಭೂಮಿ ನೀರಿನಿಂದ ಜಾರ್ತಾ ಇದ್ದದ್ದನ್ನು ನೋಡಿ ತನ್ನ ಕೋರೆ ಹಲ್ಲುಗಳನ್ನು ಕೆಳಗಡೆಯಿಂದ ಹಿಡಿದ. ಆ ಭೂಮಿ ಆ ಕೋರೆ ಹಲ್ಲಿನ ಮೇಲೆ ಬಂದು ನಿಂತ್ಕೊಂತಂತೆ. ಭೂದೇವಿ ಅಂತ ಶಬ್ದ ಇದೆ ಅಲ್ಲ, ಭೂದೇವಿ ಅಂದರೆ ಇಬ್ಬರು. ಈಗ ನಾವು ಕುಳಿತದ್ದು ಭೂಮಿ, ಇದರ ಅಭಿಮಾನಿ ದೇವತೆ ಅವಳು ಭೂದೇವಿ. ಇವಳು ಒಳಗೆ ಲಕ್ಷ್ಮಿಯ ಸನ್ನಿಧಾನ ಇದೆ, ಅವಳು ಭೂದೇವಿ. ಹಾಗಾಗಿ ಭಗವಂತ ವಿವಾಹ ಮಾಡಿಕೊಂಡದ್ದು ಈ ಭೂದೇವಿಯನ್ನು. ಅಂದರೆ ಅರ್ಥ ಧರಾದೇವಿಯ ಒಳಗಡೆ ಲಕ್ಷ್ಮೀ ಸನ್ನಿಧಾನ ಇದ್ದದ್ದಕ್ಕೆ ಅವಳನ್ನು ವಿವಾಹ ಮಾಡಿಕೊಂಡು ಭೂವರಾಹ ಅಂತ ಆದ್ನಂತೆ. ಈಗ ಧರಾ ಮತ್ತು ಶನೈಶ್ಚರ ಒಂದೇ ಕಕ್ಷೆಯಲ್ಲಿ ಬರ್ತಾರೆ ತಾರತಮ್ಯದಲ್ಲಿ. ಧರಾ ಶನೈಶ್ಚರಾಭ್ಯಾಂ ನಮಃ ತತ್ವನ್ಯಾಸ ಮಾಡುವಾಗ ಹಾಗೆ ಹೇಳಬೇಕು. ಆ ಧರಾದೇವಿ ಬೇರೆ, ಅವಳಿಗೆ ಭೂದೇವಿ ಭೂ ಅಂತ ಹೇಳಿ ಹೆಸರಿದೆ, ಪೃಥ್ವಿ ಅಂತ ಹೇಳು ಅಂತ ಕರಿತೇವೆ. ಅವಳೊಳಗೆ ಸನ್ನಿಹಿತವಾದ ಭೂ ಅಂತ ಲಕ್ಷ್ಮೀ ರೂಪ ಬೇರೆ ಅಂತ. ಶ್ರೀ ಭೂ ದುರ್ಗಾ ಅಂತ ಲಕ್ಷ್ಮಿಯ 3 ರೂಪಗಳಲ್ಲಿ ಭೂ ಅನ್ನೋ ರೂಪ ಅವಳಲ್ಲಿ ಸನ್ನಿಹಿತವಾಗಿದೆ ಅಂತ.
ಆ ಧರಾದೇವಿ ಅಂತೇನು ಹೇಳಿದೆ, ಶನೈಶ್ಚರ ಧರ ಅಂತ, ಆ ಧರಾದೇವಿಯಲ್ಲಿ ವರಾಹನಿಂದ ಹುಟ್ಟಿದವನು ನರಕಾಸುರ. ಅವನು ಭೂಮಿಯ ಮಗನೇ. ದೇವರ ಮಗ ಅಂತ ತಿಳ್ಕೊಳ್ಳೋಕ್ಕಿಂತ ಭೂಮಿಯ ಮಗ ಅಂತ ಹೇಳ್ಬೇಕಂತ. ಅದಕ್ಕೆ ಅವನಿಗೆ ಭೌಮಾಸುರ ಅಂತ ಕರೀತಾರೆ, ನರಕಾಸುರನಿಗೆ. ಅವನು ಹುಟ್ಟಿದ್ದು ಧರ, ಲಕ್ಷ್ಮೀ ದೇವಿಯಲ್ಲಿ ಹುಟ್ಟಿದ್ದಲ್ಲ ಆತ. ಈ ಭೂಮಿ ಕಕ್ಷೆಯಲ್ಲಿದೆ, ಜಾರಲಿಕ್ಕೆ ಶುರುವಾಗಿದೆ. ಯೋಚಿಸ್ರಿ, ಭೂಮಿಯ ವ್ಯವಸ್ಥೆ ಏನು, ಭೂಮಿಯ ಲಕ್ಷಣ ಏನು? ಆಕರ್ಷಣೆ. ಆಕರ್ಷಣೆ ಅಂದ್ರೇನು? ಗುರುತ್ವ ಮೇಲಿದ್ರೆ ಅದನ್ನು ಕೆಳಗಡೆಯಲ್ಲಿ ಆಕರ್ಷಣೆ ಮಾಡ್ತದೆ. ಸೈನ್ಸ್ ಹೇಳ್ತದಲ್ಲ ಇವತ್ತು, ಗ್ರಾವಿಟೇಷನ್ ಪವರ್ ಅಂತ. ತಾರ್ಕಿಕರು ಅದನ್ನು ಗುರುತ್ವಾಕರ್ಷಣ ಅಂತ ಕರೆದ್ರು. ಅಂದರೆ ವಸ್ತುಗಳನ್ನು ಮೇಲ್ಗಡೆಯಲ್ಲಿ ಎಸಿರಿ, ಎಸೆದು ಕೂಡಲೇ ಭೂಮಿಗೆ ಬಂದು ಬೀಳ್ತದೆ. ಯಾಕೆ ಬೀಳ್ತದೆ ಅಂತ ಕೇಳಿದ್ರೆ ಉತ್ತರ ಏನು ಕೊಡ್ತೇವೆ? ವಸ್ತುಗಳಲ್ಲಿ ಗುರುತ್ವ ಇದೆ, ಭೂಮಿಯಲ್ಲಿ ಅದನ್ನು ಆಕರ್ಷಿಸುವ ಶಕ್ತಿ ಇದೆ, ಹಾಗಾಗಿ ಭೂಮಿಗೆ ಬೀಳ್ತದೆ ಅಂತ ಕಥೆ. ವಿಚಿತ್ರ ಅಂದರೆ ಅಂಥ ಭೂಮಿನೇ ಕೆಳಗೆ ಬಿದ್ದರೆ ಎತ್ತವ್ರು ಯಾರು ಅಂತ ಆ ಕಥೆ ಇಲ್ಲಿ ಹೇಳ್ತಾ ಇದೆ. ಈಗ ಭೂಮಿನೇ ಭಾರವಾದ ವಸ್ತುವನ್ನು ತನ್ನೊಳಗೆ ಎಳ್ಕೊಳ್ತದೆ, ನಿಜ ಗುರುತ್ವಾಕರ್ಷಣೆ ಇದೆಯಪ್ಪ. ಆ ಭೂಮಿನೇ ನೀರಿನಲ್ಲಿ ಜಾರಲಿಕ್ಕೆ ಹೋದರೆ ಎತ್ತಿದವನು ಯಾರು ಅಂತ ಕೇಳ್ತದೆ ಭಾಗವತ. ಅದನ್ನು ಎತ್ತವ್ರು ಯಾರೀಗ? ಅದು ಕೆಳಗಿಳಿಲಿಕ್ಕೆ ಶುರು ಆಯಿತು. ಅದಕ್ಕೆ ಭಗವಂತ ಅವತಾರ ಮಾಡಲೇಬೇಕಾಯಿತು. ಯಾರು ಕಕ್ಷೆಗೆ ಜೋಡಿಸೋರಿಲ್ಲ, ತನ್ನ ಅವತಾರದಿಂದಲೇ ಆಗೋದು ಅಂತ. ಉದ್ಧೃತಾಸಿ ವರಾಹೇಣ ಕೃಷ್ಣೇನ ಶತಬಾಹುನ ಮೃತ್ತಿಕೆ ಹನಮೇ ಪಾಪಂ ಯನ್ಮಯಾ ದುಷ್ಕೃತಂ ಕೃತಂ. ಯಾಕೆ ಭೂಮಿಯ ಸ್ಪರ್ಶ, ಭೂಮಿಗೆ ಮಹತ್ವ, ಭೂಮಿಯ ಪ್ರಾರ್ಥನೆ, ಭೂಮಿಯಲ್ಲಿರೋ ಮಣ್ಣಿಗೆ ಮಹತ್ವ ಯಾಕೆ ಬಂತು? ಭಗವಂತನ ವಿಶೇಷವಾದ ಭಗವಂತನ ಪ್ರೀತಿ ಅದ್ರ ಮೇಲಿದೆ. ಅವನು ಎತ್ತಿದ, ಅದಕ್ಕೆ ಮಹತ್ವ ಬಂದ್ಬಿಡ್ತದೆ. ಅದಕ್ಕೆ ಹೇಳಿ, ದೇವ್ರು ಯಾವುದನ್ನು ಎತ್ತಾನೆ ಅದಕ್ಕೆ ಮಹತ್ವ ಬರ್ತದೆ. ದೇವರ ಸನ್ನಿಧಾನ ಎಲ್ಲಿ ಬರ್ತದೆ ಅದಕ್ಕೆ ಮಹತ್ವ ಬರ್ತದೆ. ದೇವರು ಯಾವುದನ್ನು ಇಚ್ಛೆ ಪಟ್ಟು ಸ್ಪರ್ಶಿಸ್ತಾನೆ ಎಲ್ಲರೂ ಅದನ್ನು ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಯತ್ ಸಂಪರ್ಕಾತ್ ಪ್ರಿಯ ಆಸನ್. ಭಗವಂತನ ಸಂಪರ್ಕಕ್ಕೆ ಬಂತ ಎಂಥೆಂಥವನು ಅದರ ಹಿಂದೆ ಆಕರ್ಷಿತನಾಗ್ಲಿಕ್ಕೆ ಶುರು ಆಗ್ತಾನೆ. ದೇವರಲ್ಲಿರೋ ಶಕ್ತಿ ಅದು. ಸರಿ, ಆ ಭೂಮಿಯನ್ನು ಕೋರೆ ಹಲ್ಲಿನ ಮೇಲೆ ನಿಲ್ಲಿಸ್ಕೊಂಡ, ಕಕ್ಷೆಗೆ ಪುನಃ ತಂದು ಜೋಡಿಸಿದ ಮೇಲೆ ಭೂಮಿ ಆಗಿ ನಿಂತುಕೊಂತು. ಮಧ್ಯದಲ್ಲಿ ಒಬ್ಬ ರಾಕ್ಷಸ ಬಂದ. ಇದನ್ನು ಯಾಕೆ ನೀನು ಕಕ್ಷೆಗೆ ಇಡ್ತಿ ಅಂತ. ಅವನು ಹಿರಣ್ಯಾಕ್ಷ. ಅವನು ಸೃಷ್ಟಿ ಮಾಡಿದ್ದು ಯಾರು? ರಾಕ್ಷಸರ ಸೃಷ್ಟಿಯ ಮೊದಲು ಇವನು. ರಾಕ್ಷಸರು ಅಂತ ಏನು ಕೇಳ್ತೇವೆ ಇವತ್ತು, ಭೂಗತ ಪಾತಕಿಗಳು, ಭೂಗತ ದೊರೆಗಳು, ಆತಂಕವಾದಿಗಳು ಅಂತೇನು ಇವತ್ತು ಹೆಸರಿದೆ. ಇವರೆಲ್ಲರ ಮೊದಲಿಗೆ ಒಬ್ಬ ಬೇಕಲ್ಲ, ಮಾಫಿಯಾ ಡಾನ್ ಅಂತ ಕರಿತಿರ್ತಾರಲ್ಲ, ಭೂಮಾಫಿಯಾ ಮೊದಲಿಗೆ ಯಾರಪ್ಪ ಅಂತ ಪ್ರಶ್ನೆ. ಮೊದಲಿಗೆ ಹಿರಣ್ಯಾಕ್ಷ ಅಂತ ಭಾಗವತ ಹೇಳ್ತಾರೆ. ಹಿರಣ್ಯಾಕ್ಷ ಅವನು ಹೇಗೆ ಹುಟ್ಟಿದ? ಅವನು ಬ್ರಹ್ಮದೇವರ ಬೆನ್ನಿನಿಂದ ಹುಟ್ಟಿದ್ನಂತೆ. ಮೊದಲು ಹುಟ್ಟುವಾಗ ಬ್ರಹ್ಮನ ಬೆನ್ನಿನಿಂದ ಹುಟ್ಟಿದ್ದ ಸೃಷ್ಟಿ ಕಾಲದಲ್ಲಿ, ಸೃಷ್ಟಿಯ ಆದಿಯಲ್ಲಿ. ಆಮೇಲೆ ಅವನು ವರಾಹನಿಂದ ಹತನಾಗಿ ಮತ್ತೆ ಹುಟ್ಟಿದ ರಾಕ್ಷಸ. ದಿತಿಯಲ್ಲಿ ಹುಟ್ಟಿದ, ಕಶ್ಯಪರಿಂದ ದಿತಿಯಲ್ಲಿ ಹುಟ್ಟಿದ. ಆಗಲೂ ಅವನಿಗೆ ಅದೇ ಹೆಸರು ಇಟ್ಟಿದ್ರಂತೆ. ಮೊದಲು ಹುಟ್ಟಿದಾಗಲೂ ಹಿರಣ್ಯಾಕ್ಷ, ಆಮೇಲೆ ಹುಟ್ಟಿದಾಗಲೂ ಹಿರಣ್ಯಾಕ್ಷ. ವ್ಯತ್ಯಾಸ ಇಷ್ಟೇ, ಬ್ರಹ್ಮನ ಬೆನ್ನಿನಿಂದ ಒಂದು ಸಲಿ, ದ್ವಿತೀಯ ಗರ್ಭದಲ್ಲಿ ಮತ್ತೊಂದು ಸಲಿ. ಅಂತೂ 2 ಬಾರಿ ಹಿರಣ್ಯಾಕ್ಷ ಬಂದಿದ್ದಾನೆ. 2ನೇ ಬಾರಿ ಬಂದಾಗ ಅವನಿಗೆ ವಿಷ್ಣು ಯಾವಾಗ ಬರ್ತಾನೆ ಅಂತ ಗೊತ್ತಾಗಿತ್ತು. ಸಣ್ಣ ಕೆಲಸ ಮಾಡಿದರೆ, ಆತಂಕವಾದ ಹುಟ್ಟಿ ಹಾಕಿದರೆ ಬರಲ್ಲ, ಭೂಮಿಯನ್ನೇನಾದರೂ ನುಣುಚಿದರೆ ಮಾತ್ರ ಬರ್ತಾನೆ ಅಂತ ಗೊತ್ತಾಗಿತ್ತು. ಸಣ್ಣ ಪುಟ್ಟ ಕಳ್ತನ ಮಾಡಿದರೆ, ಅಲ್ಲಿ ಕೊಲೆ ಮಾಡಿದರೆ, ಸುಲಿಗೆ ಮಾಡಿದರೆ ದೇವರು ಬರಲ್ಲ ನನ್ನ ಜೊತೆಗೆ ಯುದ್ಧಕ್ಕೆ. ದೇವರೇ ಯುದ್ಧಕ್ಕೆ ಬರಬೇಕಾದ್ರೆ ನಾನು ಭೂಮಿಯನ್ನೇ ಮಡಿಚಿ ಹಾಕಬೇಕು ಅಂತ ಚಾಪೆ ಸುತ್ತಿದಾಗ ಭೂಮಿನ ಸುತ್ತಲಿಕ್ಕೆ ಶುರು ಮಾಡಿದ. ಆವಾಗ ಪುನಃ ವರಾಹನಾದ. ಆಗ ವರಾಹನಾಗಿ ವಿಷ್ಣು ಅವತಾರ ಮಾಡಿ 2ನೇ ಬಾರಿ ಯುದ್ಧ ಮಾಡಿ ಹಿರಣ್ಯಾಕ್ಷನನ್ನು ಕೊಂದ ಅಂತ. 2 ವರಾಹ ಅವತಾರ, 2 ಬಾರಿ ಹಿರಣ್ಯಾಕ್ಷನ ಸಂಹಾರ, 2 ಬಾರಿ ಭೂಮಿಯ ಉದ್ಧಾರ, 2 ಬಾರಿ ಭೂಮಿಯನ್ನು ಕಕ್ಷೆಯಲ್ಲಿ ವರಾಹನಾಗಿ ಸೇರಿಸಿದ ಚರಿತ್ರೆಯನ್ನು ಭಾಗವತ ನಮ್ಮ ಕಣ್ಮುಂದೆ ಇಡ್ತದೆ. ಇದನ್ನು ಭಗವತ್ಪಾದರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಸ್ವಯಂ ನಿಮಗ್ನ,
ವ್ಯತ್ಯಾಸ ಏನು? ಎರಡು ಅವತಾರಗಳಲ್ಲಿ ಭಗವಂತ ಮಾಡಿದ ಚರಿತ್ರೆಯ ವಿಶೇಷತೆ ಏನು? ಮೊದಲನೇ ಬಾರಿ ಭೂಮಿ ತಾನಾಗೆ ಕಕ್ಷೆಯಿಂದ ನಿಮಗ್ನಾಂ ನೀರಿನಲ್ಲಿ ಮುಳುಗುತ್ತಿತ್ತಂತೆ. ಎರಡನೇ ಬಾರಿ ದ್ವಿತೀಯ ಮಗನಾಗಿದ್ದಲ್ಲಿ ಹಿರಣ್ಯಾಕ್ಷ, ಇವ ಬಲವಂತದಿಂದ ಅದನ್ನು ಚಾಪೆ ಸುತ್ತಿಸ್ತಿದ್ದಂತೆ, ಸುತ್ತಿ ಮುಳುಗಿಸ್ಲಿಕ್ಕೆ ಹೊರಟಿದ್ದಂತೆ. ಈ ವ್ಯತ್ಯಾಸವನ್ನು ಭಗವತ್ಪಾದರು ಭಾಗವತಕ್ಕೆ ವ್ಯಾಖ್ಯಾನ ಮಾಡಿ ಹೇಳ್ತಾರೆ. ಇದೇ ವ್ಯತ್ಯಾಸ. ಆದರೆ ಒಬ್ಬನೇ ಹಿರಣ್ಯಾಕ್ಷ, ಅವನು ಇಬ್ಬರಲ್ಲ, ಅವನು ಒಬ್ಬನೇ. ಮೊದಲು ಬಂದವನು ಅವನೇ, ಆಮೇಲೆ ದ್ವಿತೀಯ ಗರ್ಭದಲ್ಲಿ ಆತನೇ ಹುಟ್ಟಿದವನು. ವರಾಹನೂ ಅವನೇ. ಅವರಿಬ್ಬರಲ್ಲಿ ಏನು ವ್ಯತ್ಯಾಸ? ವರಾಹನಲ್ಲಿ ಒಬ್ಬನು ನೀಲವರಾಹ, ಒಬ್ಬನು ಶ್ವೇತವರಾಹ ಅಂತ ಆಗಿದ್ದಂತೆ. ಅದು ಅವನ ಇಚ್ಛೆ. ನಾನು ನೀಲಿ ಆದರೂ ಬರ್ತೀನಿ, ನಾನು ಬೆಳ್ಳಗಾದರೂ ಬರ್ತೀನಿ, ಅದನ್ನು ನಾವು ಯಾರೂ ಪ್ರಶ್ನಿಸೋ ಹಾಗಿಲ್ಲ. ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ ರಕ್ಷಣೆ ಪರಿಚಯಂ ತದವೈಮಃ. ಭೂಮಿಗೆ ಬಂದ ಆತಂಕವನ್ನು ಭಗವಂತ ಪರಿಹರಿಸಿದ್ದು. ಒಂದು, ನೀರಿನಲ್ಲಿ ಮುಳುಗ್ತಿದೆ ಅನ್ನೋದು ಒಂದು ಆತಂಕ, ಅದು ಭೂಮಿಗೂ ಬಂದ ಆತಂಕ. ನಾನು ಬಲವಂತವಾಗಿ ಮುಳುಗಿಸೇ ಬಿಡ್ತೇನೆ ಅಂತ ಬಂದ ರಾಕ್ಷಸನಿಂದ ಆತಂಕ. ಭಗವಂತ ಎರಡಕ್ಕೂ ಪರಿಹಾರ ಕೊಟ್ಟನ. ಭೂಮಿಗೆ ಕೋರೆಹಲ್ ಮೇಲೆ ನಿಲ್ಲಿಸ್ಕೊಂಡು ಕಕ್ಷೆಗೆ ಜೋಡಿಸಿ ಮುಳುಗದಂತೆ ಮಾಡಿ ಅದಕ್ಕೆ ಪರಿಹಾರ ಕೊಟ್ಟ. ಎದುರು ಬಂದ ಯುದ್ಧ ಮಾಡಲಿಕ್ಕೆ ರಾಕ್ಷಸ, ಅವನನ್ನು ಕೊಂದು ಅವನು ಹುಟ್ಟಡಗಿಸಿ ಸಜ್ಜನ ಜಗತ್ತಿಗೆ ಭೂಮಿಗೆ ಭಯ ಪರಿಹಾರ ಮಾಡಿದ. ಹೀಗೆ ವರಾಹ ಅವತಾರ ಎರಡು ಕಾರ್ಯ ಮಾಡಿತು. ಈ ಎರಡೂ ಕಾರ್ಯಗಳನ್ನು ಭಕ್ತರು ಸದಾ ಸ್ಮರಣೆ ಮಾಡಲಿ ಅಂತದೆ ಭಾಗವತ. ಈ ಎರಡು ಕಾರ್ಯದಲ್ಲಿ ಭೂಮಿಗೆ ಭಗವಂತ ಕೊಟ್ಟ ರಕ್ಷಣೆ ಮುಳುಗದಂತೆ ಮಾಡಿದ್ದು. ನಾವು ಸಂಸಾರ ಸಾಗರದಲ್ಲಿ ಮುಳುಗದಂತೆ ಆಗಬೇಕು. ಈ ಕಂಠದ ಮಟ್ಟ ನೀರಿದ್ದರೆ ನಾವು ಮುಂದೆ ದಡ ಸೇರೋದು ಕಠಿಣ ಆಗ್ತದೆ. ಅದೇ ಏನಾದರೂ ಟೊಂಕದ ತನಕ ನೀರಿದ್ದರೆ ಆರಾಮಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ. ಇಲ್ಲ ನಮಗೆ ಈಜು ಬರ್ತದೆ ಅಂದರೆ ತೇಲ್ಕೊಂಡಾದರೂ ದಡ ಸೇರ್ಬೋದು. ಈ ಸಂಸಾರ ಅನ್ನೋದು ಸಾಗರ. ಇದು ಕುತ್ತಿಗೆ ತನಕ ಬಂತು ಅಂದರೆ ನಾವಿನ್ನು ಉಳಿಯಲ್ಲ ಅಂತ ಅರ್ಥ. ಇಲ್ಲ ಇದು ಟೊಂಕದ ತನಕ ಇದೆ ಅಂದರೆ ಈಜು ಬರದೇ ಇದ್ರೂ ನಡ್ಕೊಂಡಾದರೂ ಸಾಗ್ಬೋದು ಅಂತ ಅರ್ಥ. ತೇಲಿಕ್ಕೆ ಬಂದುಬಿಟ್ರೆ ಅನಾಯಾಸೆನ ದಾಟಿಬಿಡ್ಬೋದು. ವರಾಹನ್ ಯಾರು ಸ್ಮರಣೆ ಮಾಡ್ತಾರೆ ಅವರನ್ನು ಭೂಮಿಯನ್ನು ನೀರಿನಲ್ಲಿ ತೇಲಿಸಿದ ಹಾಗೆ ತೇಲಿಸಿ ದಡ ಸೇರಿಸ್ತಾನೆ ಅನ್ನೋ ಸಂದೇಶವನ್ನು ಭಾಗವತ ಕೊಡ್ತದೆ ಅಂತ ಅರ್ಥ. ಅದನ್ನೇ ಮಂತ್ರಾಲಯ ಪ್ರಭುಗಳು ಕೇಳಿಕೊಂಡ್ರು. ಆದಿಸೂಕರಧರೋದ್ಧರಣಂತೆ ಸಿಂಧು ಬಂಧು ಜಠರಾಶ್ರುತಿಗೀತಂ ಮಾದೃಶಾಂ ಭವಪಯೋಧಿಗತಾನಾಂ. ಭವಪಯೋಧಿಗತಾನಾಂ, ಸಂಸಾರ ಸಾಗರದಲ್ಲಿ ಬಂದಿದ್ದೇವೆ ನಾವೆಲ್ಲ. ಇದರಲ್ಲಿ ಸಾಕಷ್ಟು ಅಲೆಗಳಿದ್ದಾವೆ. ದಾಟೋದಷ್ಟು ಸುಲಭ ಅಲ್ಲ. ನಾವು ಮುಳುಗ್ತೇವೆ ಅಂತ ಆಗಿಬಿಟ್ಟಿದ್ದೇವೆ. ನಮ್ಮನ್ನು ಮುಳುಗಿಸದಂತೆ, ಭೂಮಿಯನ್ನು ಉದ್ಧರಿಸಿದಂತೆ ನಮ್ಮನ್ನು ಉದ್ಧರಿಸು ಅನ್ನೋ ಸಂದೇಶ ವರಾಹಾವತಾರದಿಂದ ತಿಳಿಸ್ತದೆ. ವರಾಹಾವತಾರದ ಚರಿತ್ರೆ ಭಾಗವತದಲ್ಲಿ ಪ್ರಾರಂಭ. ಸಪ್ತಾಹ ಶ್ರವಣ ಮಾಡುವಾಗ ಬೆಳಗ್ಗೆಯಿಂದ ಸಾಯಂಕಾಲ ತನಕ ವರಾಹಾವತಾರ ಅಂತ ಮೊದಲನೇ ದಿನದ ಕಥೆ ಕೇಳಬೇಕು ಅಂತ ವಿಧಿ. ಪ್ರಥಮ ದಿನದ ಶ್ರವಣ ವರಾಹಾವತಾರ ಅಂತ ನಡಿಬೇಕಂತೆ. ಹಾಗೆ ಸೂತ ಪುರಾಣಿಕರು ವಿಧಿಯನ್ನು ಹಾಕ್ಕೊಟ್ಟಿದ್ದಾರೆ. ಇದಾದ ಮೇಲೆ ಭಾಗವತದೊಳಗೆ ಮೂರನೇ ಸ್ಕಂಧ ಮುಂದುವರಿತದೆ. ಉದ್ಧವ ಮತ್ತು ವಿದುರನ ಸಂವಾದ, ಆಮೇಲೆ ಕಪಿಲ ಮತ್ತು ದೇವಹೂತಿಯ ಸಂವಾದ ಬರ್ತದೆ. ವಿದುರ ಮೈತ್ರೇಯರ ಸಂವಾದದಲ್ಲಿ ಕಪಿಲ ದೇವಹೂತಿಯರ ಸಂವಾದ ಮುಂದುವರಿತು ಅಂತ ನೋಡ್ತೇವೆ. ನಾರದ ಮತ್ತು ಬ್ರಹ್ಮನ ಸಂವಾದದೊಳಗೆ ಸೃಷ್ಟಿಯ ಕೆಲವು ಅಂಶಗಳನ್ನು ಬಹಳ ಹೇಳಿದ್ದಾರಾದರೂ ಅನುಸಂಧಾನಕ್ಕೆ ತರಬೇಕು. ಸೃಷ್ಟಿ ಮಾಡುವಾಗ ದೇವರು ಲಕ್ಷ್ಮಿಯ ಪ್ರಾರ್ಥನೆಯಂತೆ ತನ್ನನ್ನು ತಾನು ಮೊದಲು ಅಭಿವ್ಯಕ್ತಿಗೊಳಿಸಿದ. ತಾನೇ ನಾರಾಯಣ ತನ್ನ ರೂಪಗಳನ್ನು ದೀಪದಂತೆ ವ್ಯಕ್ತಗೊಳಿಸ್ತಾನೆ. ಒಂದು ದೀಪ ಮತ್ತೊಂದು ದೀಪ, ಆ ದೀಪದಿಂದ ಮತ್ತೊಂದು ದೀಪ ಹೇಗೆ ವ್ಯಕ್ತವಾಗ್ತದೆ. ದೀಪಾತ್ ದೀಪ ದೀಪಾತ್ ದೀಪ ಅಂತ ಭಗವತ್ಪಾದರು ಹೇಳ್ತಾರೆ ಭಾಷ್ಯದಲ್ಲಿ. ಯಾಕೆ
ಭಗವಂತ ತನ್ನ ರೂಪಗಳ ವ್ಯಕ್ತಿ ಮಾಡೋದು ಯಾಕೆ? ಯಾವುದಾದ್ರೂ ಒಂದು ರೂಪನಾದರೂ ತನ್ನ ಭಕ್ತ ಸ್ಮರಣೆ ಮಾಡಲಿ ಅಂತ ಕಳಕಳಿ ಅಂತಷ್ಟೆ. ಬಹುರೂಪನಾಗಿ ಭಗವಂತ ಸೃಷ್ಟಿ ಮಾಡಬೇಕಿಲ್ಲ. ಆದರೂ ಯಾಕೆ ತಾಳ್ತಾನೆ? ಕೆಲವರಿಗೆ ಒಂದೊಂದು ಅಭಿರುಚಿ. ಈ ಅಡುಗೆ ಮಾಡುವಾಗ ಒಂದೇ ಥರ ಮಾಡಿದರೆ ಕೆಲವರಿಗೆ ಇಷ್ಟ ಆಗಲ್ಲ. ಒಂದು ಹುಳಿ, ಒಂದು ಸಿಹಿ, ಖಾರ ಹೀಗೆ ಮಾಡಿಕೊಳ್ತಾರೆ. ಹಾಗೆ ಭಗವಂತ ತನ್ನ ಭಕ್ತರ ಅಭಿರುಚಿಗೆ ಅನುಗುಣ, ಅರ್ಹತೆಗೆ ಅನುಗುಣ ಬಹುರೂಪನಾಗ್ತಾನಂತೆ. ಅವ್ರು ಯಾವುದಾದ್ರೂ ರೂಪ ಸ್ಮರಣೆ ಮಾಡಲಿ. ವರಾಹನಾದರೂ ಸ್ಮರಣೆ ಮಾಡಲಿ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ, ಯಾವುದಾದ್ರೂ ಒಂದು ರೂಪ ಸ್ಮರಣೆ ಮಾಡಲಪ್ಪ ಅಂತ. ಬಹುಕಾರ್ಯಗಳನ್ನು ಮಾಡ್ತಾನೆ, ಬಹುರೂಪಗಳನ್ನು ಧರಿಸ್ತಾನೆ. ಅದರಲ್ಲಿ ಸೃಷ್ಟಿಯ ಪ್ರಾರಂಭದೊಳಗೆ ಭಗವಂತ ತನ್ನ ರೂಪಗಳ ವ್ಯಕ್ತಿ ಮಾಡುವಾಗ ವಾಸುದೇವ ಅಂತ ರೂಪ ವ್ಯಕ್ತಿ ಮಾಡಿದ. ವಾಸುದೇವ ಆದಮೇಲೆ ಸಂಕರ್ಷಣ, ಸಂಕರ್ಷಣ ಆದಮೇಲೆ ಪ್ರದ್ಯುಮ್ನ ಸೃಷ್ಟಿ ಕಾರ್ಯಕ್ಕೆ ಅಂತ ಮೀಸಲು ಮಾಡಿದ. ಸಂಕರ್ಷಣ ರೂಪ ಜಗತ್ತಿನ ಸಂಹಾರ ಕಾರ್ಯ ಮಾಡಲಿಕ್ಕೆ, ವಾಸುದೇವ ರೂಪ ಎಲ್ಲ ಸಾಧಕರಿಗೆ ಮುಕ್ತಿ ಕೊಡಲಿಕ್ಕೆ ಅಂತ, ಸ್ಥಿತಿ ಮಾಡಲಿಕ್ಕೆ ಅಂತ ಭಗವಂತ ಅನಿರುದ್ಧ ರೂಪವನ್ನು ಅಭಿವ್ಯಕ್ತಿಗೊಳಿಸಿದ ಅಂತ ತಿಳಿತೇವೆ. ಇದು ಸೃಷ್ಟಿಯ ಪ್ರಾರಂಭದಲ್ಲಿ ಭಗವತ್ಪಾದರು ಹೇಳಿಕೊಟ್ಟ ಪದ್ಧತಿ. ಇದನ್ನು ಸೂಕ್ಷ್ಮ ಸೃಷ್ಟಿ ಅಂತ ಇದಕ್ಕೆ ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಸೂಕ್ಷ್ಮ ಅಲ್ಲ, ಶುದ್ಧ ಸೃಷ್ಟಿ. ಸೃಷ್ಟಿಯಲ್ಲಿ ವಿಧ ವಿಧವಾದ ಸೃಷ್ಟಿ. ಅದರಲ್ಲಿ ಈ ಶುದ್ಧ ಸೃಷ್ಟಿಯನ್ನು ಸಾತ್ವಿಕರು ಮನಸ್ಸಿನಲ್ಲಿ ಯಾವಾಗಲೂ ತರಬೇಕು. ಸೃಷ್ಟಿ ಚಿಂತನೆಯಲ್ಲಿ ಮೊದಲನೇ ಹಂತ. ಆಮೇಲೆ ಮತ್ತೆ ಮುಂದುವರಿಸ್ಬೇಕಲ್ಲ. ಈ ಎಲ್ಲ ಭಗವಂತ ತನ್ನ ರೂಪಗಳಿಗೆ ಲಕ್ಷ್ಮೀದೇವಿಯನ್ನು ನೀನು ರೂಪ ತಾಳು ಅಂತ ಸೇವಕಿಯನ್ನು ಮಾಡಿಕೊಂಡ. ವಾಸುದೇವ ರೂಪದ ಸೇವಕಿಯಾಗಿ ಮಾಯಾ ಬಂದ್ಲಂತೆ. ಸಂಕರ್ಷಣ ರೂಪದ ಸೇವಕಿಯಾಗಿ ಜಯ, ಕೃತಿ ಅಂತ ಲಕ್ಷ್ಮೀ ರೂಪ ಪ್ರದ್ಯುಮ್ನನ ಸೇವೆ ಮಾಡಲಿಕ್ಕೆ, ಅನಿರುದ್ಧ ರೂಪ ಶಾಂತಿ ಅಂತ ತಗೊಂಡ್ಲು ಅಂತ ತಿಳಿಸ್ತಾರೆ. ಇದು ಒಂದೆಡೆಯಲ್ಲಿ ಶುದ್ಧ ಸೃಷ್ಟಿ. ಇನ್ನು ಪ್ರಾಕೃತ ಮುಂತಾದ ಸೃಷ್ಟಿಗಳನ್ನು ಭಾಗವತ ವಿಸ್ತಾರ ಮಾಡ್ತದೆ. ಭಗವಂತ ತನ್ನ ಸೃಷ್ಟಿಯಲ್ಲಿ ಇನ್ನೂ ಅಂಡ ಸೃಷ್ಟಿನೇ ಆಗದಿದ್ದಾಗ ತತ್ವಗಳನ್ನು ಸೂಕ್ಷ್ಮ ರೂಪದಲ್ಲಿದ್ದದನ್ನು ಪರಿಣಾಮಗೊಳಿಸಿ ಸೃಷ್ಟಿ ಮಾಡಿಬಿಟ್ಟೆ. ಹ್ಯಾಕೆ ಸೃಷ್ಟಿ ಮಾಡ್ತಾನೆ? ಸಾತ್ವಿಕ, ರಾಜಸ, ತಾಮಸ ಅಂತ 3 ಗುಣಗಳಿಗೆ ಪ್ರಕೃತಿ ಅಂತ ಹೆಸರಂತೆ. ಕ್ಷೋಭಯಾಮಾಸ ಭಗವಾನ್, ಪ್ರಕೃತಿಯನ್ನು ಕ್ಷೋಭೆಗೊಳಿಸ್ತಾನೆ ಅಂತ ವಿವರಣೆ ಕೊಡ್ತದೆ. ಸೂಕ್ಷ್ಮ ರೂಪದಲ್ಲಿದ್ದ ಪ್ರಕೃತಿಗೆ ಅವ್ಯಕ್ತ ಅಂತ ಮತ್ತೊಂದು ನಾಮ. ಅವ್ಯಕ್ತ, ಪ್ರಕೃತಿ, ಮಾಯಾ, ತ್ರಿಗುಣ ಇವೆಲ್ಲ ಒಂದಕ್ಕೆ ಹೆಸರು. ಪ್ರಧಾನ ಇವೆಲ್ಲ ಒಂದಕ್ಕೆ ಹೆಸರು. ಪುರಾಣಗಳಲ್ಲಿ ಬೇರೆ ಬೇರೆ ಶಬ್ದದಿಂದ ಕರೀತಿರ್ತಾರೆ. ಈ ಪ್ರಕೃತಿನೇ ದೇವರ ಪ್ರೇರಣೆಗೊಳಪಟ್ಟಾಗ ಜಡರೂಪವಾದದ್ದು ಪರಿಣಾಮ ಆದ ಕೂಡಲೇ ಅದನ್ನು ಮಹತ್ತತ್ವ ಅಂತ ಹುಟ್ಟುಕೊಳ್ತಂತೆ. ಆ ಮಹತ್ತತ್ವವನ್ನು ಪರಿಣಾಮ ಮಾಡಿದ. ಅದು ಪುನಃ ಅಹಂಕಾರ ಅನ್ನೋ ತತ್ವ ಹುಟ್ಟಿತು. ಅಹಂಕಾರ ತತ್ವದಲ್ಲಿ 3 ಪ್ರಭೇದ: ವೈಕಾರಿಕ, ತೈಜಸ, ತಾಮಸ. ವೈಕಾರಿಕ ಅಹಂಕಾರದಿಂದ ವಿಶಿಷ್ಟ ಕಾರ್ಯಗಳನ್ನು ಮಾಡ್ತಾರೆ ಅಂತ ತತ್ವಮಾನಿ ದೇವತೆಗಳನ್ನು ಸೃಷ್ಟಿ ಮಾಡಿದ್ದಂತೆ. ತೈಜಸ ಅಹಂಕಾರದಿಂದ ದೇವತೆಗಳ ಕಾರ್ಯಕ್ಷೇತ್ರ ಇಂದ್ರಿಯಗಳನ್ನು ಸೃಷ್ಟಿ ಮಾಡಿದ್ದಂತೆ. ತಾಮಸ ಅಹಂಕಾರದಿಂದ ಸ್ಥೂಲ ದೇಹ ಹುಟ್ಟಲಿಕ್ಕೆ ಬೇಕಾದಂತಹ ಪಂಚಭೂತಗಳನ್ನು ಸೃಷ್ಟಿ ಮಾಡಿದ. ಆಕಾಶ, ವಾಯು, ಅಗ್ನಿ, ನೀರು ಮತ್ತು ಪೃಥಿವಿ, ಈ 5 ಭೂತಗಳನ್ನು ಸೃಷ್ಟಿ ಮಾಡಿ ತತ್ತದ್ ವಿಷಯ ಮಾತ್ರಗಳನ್ನಿಟ್ಟೇ ಸೃಷ್ಟಿ ಮಾಡಿಬಿಟ್ಟ. ಹೀಗೆ ಸೃಷ್ಟಿ ಮಾಡಿ ತೈಜಸ ಅಹಂಕಾರ ಆಯಿತು, ತಾಮಸ ಅಹಂಕಾರ ಆಯಿತು. ವೈಕಾರಿಕ ಅಹಂಕಾರದಿಂದ ಹುಟ್ಟಿದ ದೇವತೆಗಳಿಗೆ ಆದೇಶ ಮಾಡಿದ, ಇಷ್ಟೆಲ್ಲ ಮಾಡಿದೇನಲ್ಲ, ಮುಂದಿನ ಸೃಷ್ಟಿ ಮಾಡ್ರಿ ಅಂದ. ಅವರೆಲ್ಲ ಬಂದು ನಮಸ್ಕಾರ ಮಾಡಿದ್ರಂತೆ ದೇವರಿಗೆ. ದೇವ ಊಚುಹು ಅಂತ ಭಾಗವತದಲ್ಲಿ ಬರ್ತದೆ. ಸೃಷ್ಟಿ ನಮ್ಮಿಂದ ಸಾಧ್ಯ ಇಲ್ಲ ಅಂತ ಒಕ್ಕೊರಳಿನಿಂದ ದೇವರ ಪ್ರಾರ್ಥನೆ ಮಾಡ್ತಾರೆ. ಇದನ್ನೂ ಯುಕ್ತಿಯಾಗಿ ತಿಳಿದಿ ಅಂತಾರೆ. ದೇವತೆಗಳೆಲ್ಲ ಸೃಷ್ಟಿಕಾರ್ಯದಲ್ಲಿ ಅಸಮರ್ಥರು ಅಂತ ಸ್ತೋತ್ರ ಮಾಡ್ತಾರೆ. ಸ್ವತಃ ಚತುರ್ಮುಖ ಬ್ರಹ್ಮ ಸೃಷ್ಟಿ ನಾನು ಮಾಡಿಲ್ಲ ಅಂತ ನಾರದರಿಗೆ ಹೇಳ್ತಾನೆ ಎಂದಾಗ
ಪ್ರಳಯದಲ್ಲಿ ಆತ ಒಬ್ಬನೇ ಇದ್ದ ಅಂತ ವೇದಗಳಲ್ಲಿ ನಾರಾಯಣ ಇದ್ದ ಅಂತ ಹೇಳ್ತದೆ ಎಂದಾಗ ಸೃಷ್ಟಿಕರ್ತ ಯಾರು, ಸರ್ವೋತ್ತಮನ್ ಯಾರು, ಸರ್ವಶಕ್ತನ್ ಯಾರು, ಸರ್ವಕರ್ತೃ ಯಾರು, ಇದಕ್ಕಿಂತ ಬೇರೆ ಬೇರೆ ಯುಕ್ತಿಗಳು ಬೇಕೇ? ಈ ತತ್ವಚಿಂತನೆ ಮಾಡಿಸಿತು. ಆಮೇಲೆ ಭಗವಂತ ಪ್ರಳಯೋದಕದಲ್ಲಿ ತನ್ನದೇ ಆದ ಅಮೋಘ ವೀರ್ಯವನ್ನು ಇರಿಸಿದ. ಆ ವೀರ್ಯವೇ ಅಂಡವಾಗಿ ಬೆಳೀತು. ಅದು ಕೋಟಿ ಕೋಟಿ ಯೋಜನ, ಬಹುಕೋಟಿ ಯೋಜನದಷ್ಟು ವಿಸ್ತಾರವಾಗಿ ಬೆಳೆಸಿಬಿಟ್ಟ ಅದನ್ನು. ದೇವರ ಶಕ್ತಿ ಎಂಥದ್ದು, ಸಾಮರ್ಥ್ಯ ಎಂಥದ್ದು. 50 ಕೋಟಿ ಯೋಜನದಷ್ಟು ವಿಸ್ತಾರವಾದ ಅಂಡವನ್ನು ಬೆಳೆಸಿದ. ಒಳಗೆ ತಾನೇ ಪ್ರವೇಶ ಮಾಡಿದ. ಅಂಡದೊಳಗೆ ತನ್ನದೇ ದೇಹದೊಳಗಿರುವ ಲೋಕಗಳನ್ನು ಅಭಿವ್ಯಕ್ತಿಗೊಳಿಸಬೇಕು ಅಂತ 14 ದಳದ ಕಮಲವನ್ನು ನಾಭಿಯಿಂದ ಹುಟ್ಟಿಸಿದ. 14 ದಳದ ಕಮಲದೊಳಗೆ ಅರಳಿದ ಕೂಡಲೇ ಚತುರ್ಮುಖ ಬ್ರಹ್ಮ ಬಂದಿದ್ದಂತಲ್ಲಿ. ಮೊದಲು ಮಹತ್ತತ್ವದ ಅಭಿಮಾನಿಯಾಗಿ ಹುಟ್ಟಿದ್ರು. ಅಂಡದ ಸೃಷ್ಟಿ ಆದಮೇಲೆ ಅಂಡದ ಒಳಗೆ ನಾಭಿ ಕಮಲದಿಂದ ಹುಟ್ಟಿದ್ರು. ಆ ನಾಭಿ ಕಮಲದಿಂದ ಹುಟ್ಟಿದಾಗ ಚತುರ್ಮುಖ, ಕಮಲ ಸಂಭವ, ಸ್ವಯಂಭೂ ಮುಂತಾದ ನಾಮಗಳನ್ನು ಪಡೆದ. ಹಿರಣ್ಯ ಗರ್ಭ ಅಂತ ಹೇಳು ಹೆಸರವರಿಗೆ. ಯಾಕೆ? ಈ ಅಂಡ ಎಲ್ಲ ಬಂಗಾರಮಯವಾಗಿತ್ತಂತೆ ಸುತ್ತಲೂ. ಈಗಲೂ ಬಂಗಾರಮಯವಾಗೇ ಇದೆ, ಕಿತ್ಲಿಕ್ಕಾಗಲ್ಲ ಅಷ್ಟೇ. ಇದನ್ನು ವಜ್ರದ ಮಳೆ ಹೊಡೆದಿದ್ದಾನಂತೆ ವಾದರಾಜರು ಹೇಳಿದ್ದಾರೆ. ಈ ಬ್ರಹ್ಮಾಂಡಕ್ಕೆ ವಜ್ರದ ಮಳೆ ಹೊಡೆದು ಬಂಗಾರ ಯಾರು ಕಿತ್ಲಿಕ್ಕಾಗದಂತೆ ಮಾಡಿದ್ದಾನೆ. 9 ಆವರಣಗಳನ್ನು ಇಟ್ಟಿದ್ದಾನೆ ಈ ಅಂಡಕ್ಕೆ. ಚತುರ್ಮುಖನಿಗೆ ಇದನ್ನು ಒಪ್ಪಿಸಿದ. ನೋಡು, ಇದನ್ನು ಸೃಷ್ಟಿ ಮಾಡಿದ್ದೀನಿ, ನೀನು ತಗೋ ಅಂತಂದ. ಆಗ ಈ ಹೆಸರು ಬರೀ ಅಂಡ ಅಂತಿದ್ದದ್ದು ಆಮೇಲೆ ಬ್ರಹ್ಮಾಂಡ ಅಂತ ಆಯ್ತಂತೆ. ಹಾಗಾಗಿ ಇದು ಬ್ರಹ್ಮಾಂಡ ಅಂತ ಹೆಸರು ಬರಲಿಕ್ಕೆ ಬ್ರಹ್ಮ ಸೃಷ್ಟಿ ಮಾಡಿದ್ದಕ್ಕೆ ಬ್ರಹ್ಮಾಂಡ ಅಲ್ಲ, ಸೃಷ್ಟಿ ಮಾಡಿದವನು ಪರಬ್ರಹ್ಮ. ಈ ಬ್ರಹ್ಮನಿಗೆ ಇದನ್ನು ಕೊಟ್ಟಂತೆ, ಅದಕ್ಕೆ ಬ್ರಹ್ಮಾಂಡ ಅಂತ ಹೆಸರಿಟ್ರಂತೆ. ಇದು ಭಗವಂತನ ಸರ್ವಕರ್ತೃತ್ವಕ್ಕೆ ಮತ್ತೊಂದು ನಿದರ್ಶನ ಅಂತಾರೆ. ಆಗಲಿಂದ ಬಂತು. ಮನೆ ಕಟ್ಟಿಸಿದ ಮೇಲೆ ಸಾಮಾನ್ಯ ಅವ್ರ ಮಕ್ಕಳ ಹೆಸರಿಟ್ಟಿರ್ತಾರೆ ಕೆಲವೊಮ್ಮೆ. ಹಾಗೆ ಇಲ್ಲಿಯೂ ಕೂಡ ದೇವರು ತಾನೇ ಹುಟ್ಟಿಸಿದ ಬ್ರಹ್ಮನ ಹೆಸರನ್ನು ಅಂಡಕ್ಕೆ ಇಟ್ಟು ಇದನ್ನೇ ಒಂದರ್ಥದ ವಿಗ್ರಹ, ವಿಧಿಂ ಬ್ರಹ್ಮಾಂಡ ವಿಗ್ರಹಂ ಅಂತ ಚತುರ್ಮುಖನಿಗೆ ವಿಗ್ರಹದ ರೂಪದಲ್ಲಿ ಕೊಟ್ಟು ಇದ್ರ ಒಳಗೆ ಏನೆಲ್ಲ ಆಗಬೇಕೋ ಅದನ್ನು ನೀನು ಮಾಡು ಅಂತಂದ. ಈಗ 2 ಥರ ಅಲ್ವಾ ಮನೆ ಕಟ್ಟೋದು? ಹೊರಗಿಂದೆಲ್ಲ ಮನೆ ಒಬ್ಬನು ಕಟ್ತಾನೆ, ಇಂಟೀರಿಯರ್ ಡಿಸೈನ್ ಇನ್ನೊಬ್ಬ ಮಾಡ್ತಾನೆ. ಇಂಟೀರಿಯರ್ ಡಿಸೈನರ್ ಅಂತ ಸಾಕಷ್ಟು ಜನ ಬಂದಿದ್ದಾರೆ ಈಗ. ಅದರಲ್ಲಿ ಮತ್ತೆ ಕಿಟಕಿ ಮಾಡೋರು ಬೇರೆ, ಮತ್ತು ಮೇಲ್ಗಡೆಯಲ್ಲಿ POP ಹಾಕೋರು ಬೇರೆ, ನೆಲದಲ್ಲಿ ಟೈಲ್ಸ್ ಹಾಕೋರು ಬೇರೆ. ಆದರೆ ಒಬ್ಬನ ಕೈಯಲ್ಲಿ ಅದರದ್ದು ಕಾಂಟ್ರಾಕ್ಟ್ ಕೊಟ್ಬಿಡ್ತಾರೆ. ಹಾಗೆ ಭಗವಂತ ಏನು ಮಾಡಿದ? ಅಂಡ ತಾನು ಸೃಷ್ಟಿ ಮಾಡಿದ. 14 ದಳವನ್ನು ಅಭಿವ್ಯಕ್ತಗೊಳಿಸಿ 14 ಲೋಕಗಳನ್ನು ಸೃಷ್ಟಿ ಮಾಡಿದ. ಇದಕ್ಕೆ ಹೊರಗಿರುವ ಆವರಣದ ಜಲಾವರಣ, ಬೆಂಕಿ ಆವರಣ, ಅವುಗಳು ಯಾವುದೂ ಒಳಗಡೆಯಲ್ಲಿ ಬರದಂತೆ ಬಂಗಾರದ ಕವಚ ಬೇರೆ ಹಾಕಿಬಿಟ್ಟ. ವಜ್ರದ ಮಳೆ ಹೊಡೆದು ಚತುರ್ಮುಖನಿಗೆ ಕೊಟ್ಟ. ಮುಂದಿಂದೆಲ್ಲ ಡಿಸೈನ್ ನೀನು ಮಾಡು ಅಂತಂದ. ಬ್ರಹ್ಮದೇವರು ತಾವು ಸೃಷ್ಟಿ ಮಾಡಲಿಕ್ಕೆ ಮೊದಲು ಮನಸ್ಸು ಮಾಡಲಿಲ್ಲ. 4 ಶ್ಲೋಕದಲ್ಲಿ ಭಾಗವತ ಉಪದೇಶ ಮಾಡಿದ್ರಂತೆ ನಾರಾಯಣ ದೇವರು. 4 ಶ್ಲೋಕದಲ್ಲಿ ಭಾಗವತ. ಎಷ್ಟು ಬುದ್ಧಿವಂತರು ನೋಡ್ರಿ ಬ್ರಹ್ಮದೇವರು. ಕೇಳಬೇಕೆ? ಪ್ರಳಯೇಪಿ ಪ್ರತಿಭಾತ ಪರಾವರಃ. ಪ್ರಳಯ ಕಾಲದಲ್ಲಿಯೂ ಅವರ ಜ್ಞಾನ ಕಮರಲ್ಲ. ಅಷ್ಟು ಶ್ರೇಷ್ಠ ವ್ಯಕ್ತಿ 4 ಭಾಗವತದ ಶ್ಲೋಕವನ್ನು ನಾರಾಯಣ ಉಪದೇಶ ಮಾಡ್ತಿರ್ಲಿಕ್ಕೆ ಸೃಷ್ಟಿಯಲ್ಲಿ ತೊಡಗಿದ್ರು ಅಂತಾರೆ. ಅಹಮೇವಾಸಮೇವಾಗ್ರೇ ನಾನ್ಯದ್ಯತ್ ಸದಸತ್ಪರಂ ಪಶ್ಚಾದಹಂ ತ್ವಮೇತಚ್ಚ ಯೋವಶಿಷ್ಯೇತ ಸೋಸ್ಮ್ಯಹಂ ಋತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದಾತ್ಮನೋ ಮಾಯಾಂ. ಇದೆಲ್ಲ 4 ಶ್ಲೋಕದಲ್ಲಿ ಶ್ರೀಮದ್ ಭಾಗವತ ಬಂದ್ಬಿಡ್ತು. ಬ್ರಹ್ಮದೇವರ ಆ ಭಾಗವತ ಶ್ರವಣ ಮಾಡಿದರು. ತಮ್ಮ ಕರ್ತವ್ಯದಲ್ಲಿ ತಾವು ರತರಾದರು. ಸೃಷ್ಟಿ ಬ್ರಹ್ಮನಿಂದ ಆಗ ಪ್ರಾರಂಭ ಆಯಿತು. ಬ್ರಹ್ಮ 5 ಥರದ ಅವಿದ್ಯೆಯನ್ನು ಸೃಷ್ಟಿ ಮಾಡಿದ. ಅವಿದ್ಯಾಂ ಪಾಂಚಪರ್ವಣೀಂ ತಮಸ್ಸು ಮೋಹ ಮಹಾಮೋಹ ತಾಮಿಸ್ರ ಅಂಧತಾಮಿಸ್ರ ಅಂತ ಸೃಷ್ಟಿ ಮಾಡಿದ. ಆಮೇಲೆ ತನ್ನ ದೇಹದಿಂದ ಬಲಭಾಗದ ಕಡೆ ಎಡಭಾಗದ ಕಡೆಯಲ್ಲಿ ಸಂಕಲ್ಪದಿಂದಲೇ ಒಂದು ಗಂಡು ಹೆಣ್ಣನ್ನು ಸೃಷ್ಟಿ ಮಾಡಿದ್ರಂತೆ.
ಇದು ಆ ಸೃಷ್ಟಿಯ ವಿಶೇಷ. ಈಗೆಲ್ಲ ಅದನ್ನು ನೀವು ಶಬ್ದದಲ್ಲಿ ಅಷ್ಟೇ ಕೇಳಬೇಕು, ಊಹಿಸ್ಲಿಕ್ಕಾಗಲ್ಲ. ಸಂಕಲ್ಪದಿಂದ ಸೃಷ್ಟಿ. ಮನಸ್ಸಿನಲ್ಲಿ ಹೀಗೊಂದು ಹುಟ್ಲಿ ಅಂತ ಸಂಕಲ್ಪ ಮಾಡಿದ, ಬಲಭಾಗದ ದೇಹದಿಂದ ಸ್ವಯಂಭುವ ಅಂತ ಒಬ್ಬ ಮನು ಹುಟ್ಟಿದ. ಮುಂದಿನ ಮಾನವ ಕುಲದ ಮೊದಲಿಗ, ಪ್ರಥಮ ಪ್ರಜೆ. ಭೂಮಿಯಲ್ಲಿ ಇವತ್ತು ಮಾನವ ಸಂತತಿಯ ಮೊದಲಿಗ ಅವನೇ ಅಂತ. ಈಗ ಪ್ರಥಮ ಪ್ರಜೆ ಅಂತ ಯಾರನ್ನು ಕರೀತಾರೆ? ನಮ್ಮ ಮೊದಲನೇ ಪ್ರಜೆ ಯಾರು? ರಾಷ್ಟ್ರಪತಿ. ಮೊದಲನೇ ಪ್ರಜೆ ನಮಗೆಲ್ಲ ಸೃಷ್ಟಿ ಕಾಲದಲ್ಲಿ ಹುಟ್ಟಿದವನು ಸ್ವಯಂಭುವ ಮನು. ಅವನು ಮನು, ಅವನಿಂದ ಬಂದದ್ದು ಒಂದು ಸ್ಮೃತಿ, ಮನುಸ್ಮೃತಿ ಬೇರೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್. ಆ ಉಪನಿಷತ್ತಿನ ವಿಸ್ತಾರವಾದ ಮನು ಒಂದು. ಮುಂದೆ 7ನೇ ಒಂದು ಮನು ಈಗ ನಡೀತಾ ಇರೋ ವೈವಸ್ವತ ಅಂತಿದ್ದಾನೆ, ಅವನಿಂದ ಬಂದದ್ದು ಬೇರೆ. ಹಾಗಾಗಿ ಇವು ಒಟ್ಟು ಯಾವ ಮನುಸ್ಮೃತಿಗೆ ಏನಂತಿದ್ದಾರೆ ಗೊತ್ತಾಗ್ತಿಲ್ಲ ಇತ್ತೀಚೆಗೆ. ಅಂತೂ ಇಂತೂ ಮನು ಅಂತ ಹೆಸರು ಕೇಳಿದ ಕೂಡಲೇ ಸ್ವಲ್ಪ ಯಾಕೋ ಕಿವಿಗೆ ಶೂಲ ಚುಚ್ಚಿದಾಗ ಆಗ್ತಿದೆ ಕೆಲವರಿಗೆ. ಅದು ಯಾಕೆ ಶೂಲ ಚುಚ್ಚಿದಾಗ ಆಗ್ತಿದೆಯೋ ಗೊತ್ತಿಲ್ಲ. ಆ ಮನು ಆಗ ಬ್ರಹ್ಮನಿಂದ ಜನ್ಮ ತಳೆದ. ಎಲ್ಲ ಸ್ತ್ರೀ ಕುಲದ ಮೊದಲಿಗಳು, ಮಾನವ ಲೋಕದ ಸ್ತ್ರೀ ಕುಲದ ಮೊದಲಿಗಳನ್ನು ಚತುರ್ಮುಖ ತನ್ನ ದೇಹದ ಎಡಭಾಗದಿಂದ ಉತ್ಪತ್ತಿ ಮಾಡಿದ. ನೋಡಿ, ಅವಳು ಹುಟ್ಟಿದ್ದು ಬ್ರಹ್ಮನಿಂದ. ಶತರೂಪ ಅಂತ. ಶತ ಅಂದರೆ ಬಹುರೂಪದ ಸಂತತಿ ಹೆಣ್ಣಿನಿಂದ ಮಾತ್ರ ಪಡೀಲಿಕ್ಕೆ ಸಾಧ್ಯ ಭೂಮಿ. ಶತ ಅಂದರೆ ಬಹಳ ಸಂತತಿಯನ್ನು ಹೆಣ್ಣು ಮಾತ್ರ ಲೋಕಕ್ಕೆ ಕೊಡಬಲ್ಲಳು, ಪುರುಷ ನಿಮಿತ್ತ ಮಾತ್ರ. ಹಾಗಾಗಿ ಆತ ಸ್ವಯಂಭುವ ಬ್ರಹ್ಮದೇವರ ಅಣತಿಯಂತೆ ವಿವಾಹ ಮಾಡಿಕೊಂಡ್ರು. ಮೇಲೆ ಬ್ರಹ್ಮದೇವರು ಹೇಳಿದ್ರಂತೆ, ಸೃಷ್ಟಿ ಮಾಡಬೇಕು, ನೀನು ಪ್ರಜಾಪತಿ, ಪ್ರಜಾಸಂತತಿಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಕ್ಕೆ ಪ್ರಜಾವೃದ್ಧಿಯನ್ನು ಮಾಡಿಸ್ಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಹೀಗೆ ಸ್ವಯಂಭುವ ಮನುವಿನಿಂದ ಮುಂದುವರಿತು ಸೃಷ್ಟಿ ಅಂತ ಭಾಗವತದಲ್ಲಿ ಬರ್ತದೆ. ಇದು ಒಂದು ಭಾಗ. ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡ್ತಾ ಬಂದದ್ದು 1, ಮುಂದೆ ಉದ್ಧವ ವಿದುರನ ಸಂವಾದ ಬಂದದ್ದು 2, ವಿದುರ ಮೈತ್ರೇಯರ ಸಂವಾದ ಮುಂದುವರೆದದ್ದು 3. ಇದನ್ನೆಲ್ಲ ಒಳಗೊಂಡು ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಹೇಳ್ತಾ ಇದ್ದದ್ದು ಪ್ರಧಾನ. ಆ ಶುಕಾಚಾರ್ಯ ಹೇಳ್ತಿದ್ದದ್ದನ್ನೇ ಸೂತ ಪುರಾಣಿಕರು ಶೌನಕರಿಗೆ ಹೇಳ್ತಾ ಇದ್ರಂತೆ. ನೋಡಿ, ಭಾಗವತ ಅಧ್ಯಯನ ಮಾಡಬೇಕಾದ್ರೆ ಎಷ್ಟು ಕಡೆ ಲಕ್ಷ್ಯ ಇರಬೇಕು, ಎಷ್ಟು ದೃಷ್ಟಿ ಇರಬೇಕು ಅಂತನ್ಲಿಕ್ಕೆ ಒಂದು ಸ್ಥೂಲವಾದ ಪರಿಚಯ ನಿಮ್ಮ ಮುಂದೆ ಇಟ್ಟಿದ್ದೇನೆ ಇವತ್ತು. ಗುರುವಾರ ಆದ್ದರಿಂದ ಮತ್ತೆ ನಾಳೆ ಶುಕ್ರವಾರ. ನಾಳೆ ಎಷ್ಟು ಗಂಟೆಗೆ? ಹಾಂ, ನಾಳೆ ಬೆಳಗ್ಗೆ. ನಾಡ್ದು ಮಾಡ್ಲಿಕ್ಕಾಗಲ್ವಾ? ನಾಡಿದ್ದು ಗುರುಗಳು ಬರ್ತಾರೆ ಸ್ವಾಮಿಗಳು, ಹಾಗಾಗಿ ಪೂಜೆ